ಹಿಂದಿನ ಜ್ಞಾನಿಗಳು ಮಂತ್ರಾದ ಮೇಲೆ ಒಂದು ಡೆಫಿನೇಷನ್ ಮಾಡಿಟ್ಟಾರೆ. ಏನು ಮಂತ್ರಾಲಯ ಅಂದ್ರೆ ಏನು? ಅದು ಮಂತ್ರಗಳ ಆಲಯ, ಮಂತ್ರ ಸಿದ್ಧಿ ಆಗತ್ತೆ, ಅವೆಲ್ಲ ಸರಿ. ಡೆಫಿನೇಷನ್ ಏನು ಅಂದ್ರೆ ಕಂಗೆಟ್ಟ ಮಾನವಗೆ ತುಂಗಾ ತಟವು ಮಂಗಳವೀವುದು ಅಂತ. ಪರ್ಟಿಕ್ಯುಲರ್ಲಿ ಮಂತ್ರಾಲಯವನ್ನ ತಮ್ಮ ಕೊನೆ ದಿನಗಳಲ್ಲಿ ಆಯ್ಕೆ ಮಾಡ್ಕೊಂಡಿದ್ದು ಯಾಕೆ? ಅದಕ್ಕೊಂದು ಕಾರಣ ಇದೆ. ಅವರು ಪ್ರಹ್ಲಾದರಾಜನಾಗಿದ್ದಾಗ ಅಲ್ಲಿ ಯಜ್ಞ ಮಾಡಿದ ಸ್ಥಳ. ಇನ್ನೊಂದು, ನವಾಬನಿಗೆ ವಿಚಿತ್ರವಾದ ಮಹಿಮೆ ತೋರಿಸಿದರು ರಾಯರು. ಎಂಕಣ್ಣ ದನ ಕಾಯೋನು ದಿವಾನ್ ಆಗಿದ್ದಲ್ಲ, ಹುಜೂರಿಗೆ ಹೇಳ್ತಾನೆ, ನವಾಬ್ಗೆ ಹೇಳ್ತಾನೆ, ನಮ್ಮ ಗುರುಗಳು ಬರ್ತಾರೆ ನಮ್ಮ ಮನೆಗೆ, ತಾವು ಬರಬೇಕು. ಈ ವೆಂಕಟನ ಮನೆಯಲ್ಲಿ ಗುರುಗಳು ಪೂಜೆ ನಡೆದಾಗ ನವಾಬ್ ಬಂದ. ಮಾಂಸವನ್ನು ತನ್ನ ತಟ್ಟೆಯಲ್ಲಿ ಹಾಕೊಂಡು ಮಾಂಸತುಂಡಿಗಳು ಹಾಕೊಂಡು ಮೇಲೆ ವಸ್ತ್ರ ತಂದಿಟ್ಟ. ಗಾಬರಿ ಆಯ್ತು ವೆಂಕಟ. ಗುರುಗಳು ಮುಖ ನೋಡ್ತಾರೆ, ರಾಯರ ಮುಖ ನೋಡ್ತಾರೆ. ರಾಯರು ಅಸನ್ಮುಖಿಗಳಾಗಿ ಹೇಳ್ತಾರೆ, ಆ ವಸ್ತ್ರ ತೆಗೆದು ಬಿಡತ್ತೆ ಹೇಳ, ತೆಗೆದ್ರೆ ಹಣ್ಣು ಹೂವು ಕಾಯ್ದು ಅವತ್ತೇ ಸಾಷ್ಟಾಂಗ ಹಾಕಿ. ಈ ಕೊನೆಗಾಲದಲ್ಲಿ ರಾಯರ ಬೃಂದಾವನ ಪ್ರವೇಶ ಹೇಗಾಯ್ತು? ಆ ಮಾಧವರ ಸಂಚಾರದಲ್ಲಿ ಮಾಡುವಾಗ ಒಂದು ದೊಡ್ಡ ಬಂಡೆಗಲ್ಲು, ಆಗ ಬಂಡೆಗಲ್ಲ ಮೇಲೆ ಸ್ವಲ್ಪ ವಿಶ್ರಾಂತಿ ತಗೊಂಡು ಕೂಡ್ಬೇಕು ಅಂತ ರಾಯರು ಹೋದ್ರಂತ. ಅಷ್ಟಾಗಲ್ಲ ಒಬ್ಬ ದೂರದಲ್ಲಿ ಒಬ್ಬ ವ್ಯಕ್ತಿ ನಿಂತಿದ್ದ. ಆಮೇಲೆ ಹೇಳ್ತಾನೆ, ಗುರುಗಳ ಆ ಕಲ್ ಮೇಲೆ ಕೂಡ್ಬೇಡ್ರಿ ಅಂತ. ಯಾಕೋ ಅಂತ, ರಾಮದೇವರು ಸಂಚಾರ ಮಾಡ್ತಾ ವನವಾಸಕ್ಕೆ ಹೋಗುವಾಗ ಸಂಚಾರ ಮಾಡ್ತಾ ಇಲ್ಲಿ ಬಂದಿದ್ರು, ಅದೇ ಕಲ್ ಮೇಲೆ 7 ನಿಮಿಷ ಕೂತಿದ್ದಾರೆ, ರೆಸ್ಟ್ ತಗೊಂಡಿದ್ದಾರೆ. ಅದಕ್ಕೆ ರಾಯರು ಏನ್ ಮಾಡಿದ್ರು, ಈ ಶಿಲೆಯಿಂದ ನಾನು ಹಚ್ಕೊಂಡ್ರೆ ಯತಿವರ ನ್ಯಾಯ ಹೇಳಮಯ್ಯ. ಅದಕ್ಕೆ ನಮ್ಮ ಹಿಂದಿನ ಜ್ಞಾನಿಗಳು ಮಂತ್ರಾದ ಮೇಲೆ ಒಂದು ಡೆಫಿನೇಷನ್ ಮಾಡಿಟ್ಟಾರೆ. ಮಂತ್ರ ಮೇಲೆ ಒಂದು ಡೆಫಿನೇಷನ್ ಮಾಡ್ಯಾರ. ಏನು ಮಂತ್ರಾಲಯ ಅಂದ್ರೆ ಏನು? ಅದು ಮಂತ್ರಗಳ ಆಲಯ, ಮಂತ್ರ ಸಿದ್ಧಿ ಆಗತ್ತೆ, ಅವೆಲ್ಲ ಸರಿ. ಡೆಫಿನೇಷನ್ ಏನು ಅಂದ್ರೆ ಕಂಗೆಟ್ಟ ಮಾನವಗೆ ತುಂಗಾ ತಟವು ಮಂಗಳವೀವುದು ಅಂತ. ದಿಸ್ ಇಸ್ ಡೆಫಿನೇಷನ್ ಆಫ್ ಮಂತ್ರಾಲಯ. ಹೌದಿಲ್ಲ? ಎಷ್ಟು ಅದ್ಭುತ. ಈಗ ಕಂಗೆಟ್ಟ ಮಾನವ, ಇನ್ನು ನನಗೇನು ಗತಿ ಇಲ್ಲಪ್ಪ, ಆತ್ಮಹತ್ಯವೇ ಗತಿ, ಅಷ್ಟು ನಿರ್ಸೋತಿದ್ದೇನೆ ಅಂತ ರಾಯರ ಹೋಪೇ ಇಲ್ಲ, ಆಯ್ತು ಸಾಯಬೇಕು ಅಂತ ಅಂದವನು ಕೂಡ ಮಂತ್ರಾಲಯಕ್ಕೆ ಹೋದ ರಾಯರು ಕೈ ಹಿಡಿದಿರ್ತಾರೆ, ಬಾರೋ ನಾನಿದ್ದೀನಿ, ಡೋಂಟ್ ವರಿ ಅಂತಾರೆ. ಅದಕ್ಕೆ ಕಂಗೆಟ್ಟ ಮಾನವಗೆ ತುಂಗಾ ತಟವು ಮಂಗಳವೀವುದು. ಅವಶ್ಯವಾಗಿ ಅವ್ರ ಜೀವನದಲ್ಲಿ ಅಂಥ ಘಟನೆಗಳನ್ನು ನೋಡ್ತೇವೆ ನಾವು ರಾಯರ ಜೀವನದಲ್ಲಿ. ಅದಕ್ಕೆ ನಮ್ಮ ಗುರು ಹೇಳಿದ್ರು, ಅವ ಶ್ರೀಮಂತ ಪಾಪ ಬಂದ, ಮಗನಿಗೆ ಕಾಲಿಲ್ಲ, ಆ ನದಿಯಲ್ಲಿ ಸ್ನಾನ ಮಾಡಿಸ್ಬೇಕು ಮಗನ್ನ, ತಾನೂ ಮಾಡಿ ಈ ಮಂತ್ರಾಲಯಕ್ಕೆ ಬರಬೇಕು, ರಾಯರಿಗೆ ಸೇವೆ ಮಾಡಬೇಕು, ಪ್ರದಕ್ಷಿಣೆ ಹಾಕ್ಬೇಕವ, ಮಗನ ಬದಲಿಯಾಗಿ ತಾನು ಪ್ರದಕ್ಷಿಣೆ. ಆಗಿನ ಮಂತ್ರಾಲಯ ಇಷ್ಟೆಲ್ಲ ಬಂಧನ ಅದು ಏನೇ ಇರಲಿಲ್ಲ ಅವಾಗ, ಬಹಳ ಕಷ್ಟ. ರಾಯರು ಎದುರುಗಡೆ ಹನುಮಂತ ದೇವರು, ಸುತ್ತಲೂ ಎಲ್ಲ ಮರಳು, ಜನ, ಇಷ್ಟು ಕಲ್ಲಿನ ಮಂಟಪ ಇತ್ತು ಅವಾಗ, ನದಿಯಿಂದ ಹಿಂದಿನ ಬರೋದು ಇಷ್ಟೇ ನಡೀತಿತ್ತು. ಸೇವೆ ಮಾಡ್ಕೊಂಡಿದ್ದ. 3 ತಿಂಗಳಾಗಿತ್ತು ಅವ ಸೇವೆ ಮಾಡಲಿಕ್ಕೆ ಮಗನ ಪರವಾಗಿ, ದೊಡ್ಡ ಶ್ರೀಮಂತ. ಒಬ್ಬರು ಆಚಾರ ಬಂದು ರಾಯರಿಗೆ ಕೇಳಿದ್ರು, ಸ್ವಾಮಿ ನನ್ನ ಮಗಳ ಲಗ್ನ ಗೊತ್ತು ಮಾಡಿ, ನನಗೆ 5,000 ರೂಪಾಯಿ ಬೇಕು. ಅವಾಗ ನಾನು ಹೇಳ್ತಾ ಇರೋದು ಈಗ ಸುಮಾರು ಒಂದು 80 ವರ್ಷ ಹಿಂದಿನ ಮಾತು. ನನಗೆ 5,000 ರೂಪಾಯಿ ಬೇಕು. ಹಾಂ, ನಾನು ಯಾರಿಗೂ ಕೇಳಲ್ಲ, ನಿಮಗೆ ಕೇಳ್ತೀನಿ. ಏಕೆ ನಿಮ್ಮಲ್ಲಿ ಒಂದು ಬಿರುದಿದೆ, ನಿಮ್ಮ ಸ್ತೋತ್ರದಾಗ ಹೇಳ್ಯಾರ, ಅಪೇಕ್ಷಿತ ಪ್ರದಾತಾನ್ಯೋ ರಾಘವೇಂದ್ರ ವಿದ್ಯತೆ, ಬೇಡಿದ್ದನ್ನು ಕೊಡ್ತೀರಿ ಅಂತ ನಿಮ್ಮ ಸ್ತೋತ್ರ ಇದೆ. ಈಗ ಅಪೇಕ್ಷೆ ಇದೆ 5,000. ನಾನು ಅದನ್ನೇ ನಂಬಿ ಬಂದಿದ್ದೇನೆ. ದೊಡ್ಡ ವಿದ್ವಾಂಸರವರು ರಾಯರ ಮೇಲೆ ಅಷ್ಟು ವಿಶ್ವಾಸ ಮಾಡಿ ಅವರು 7 ದಿನ ಸೇವೆ ಮಾಡಿದ್ರಂತೆ. ಸೇವೆ ಮಾಡೋದು ವಿಧಾನಗಳು ಬೇರೆ ಇದೆ, ಮಾತಾಡೋಣ ನಮಗೆ ಆಮೇಲೆ ಮಾತಾಡೋಣ. ಸೇವೆ ಮಾಡಿದರು. 7ನೇ ದಿವಸ ಮುಗೀತು. 7ನೇ ದಿವಸ ಸೇವೆ ಮಾಡಿದ್ದಾರೆ. ರಾಯರ ಹತ್ರ ಕೈ ಜೋಡಿಸಿದ್ರು, ಸ್ವಾಮಿ ನನ್ನ ಕರ್ತವ್ಯ ನಾ ಮಾಡಿದ್ದೇನೆ, ನಿಮ್ಮ ಬಿರುದು ಉಳಿಸಿಕೊಳ್ಳುವ ಜವಾಬ್ದಾರಿ ನಿಮ್ಮದು. ಇಷ್ಟೇ ಮಾತಾಡಿದರು ಅವರು. ನಾಳೆ ಬೆಳಗ್ಗೆ ನಿಮ್ಮ ದರ್ಶನ ಮಾಡಿ ನಾನು ಊರಿಗೆ ಹೊಟ್ಬಿಡ್ತೇನೆ ಅಂತ ಹೇಳಿದರು. ಅವತ್ತು ರಾತ್ರಿ, ಇದು ಬೆಳಗಿನ ಜಾವ 3 ಗಂಟೆಗೆ ಶ್ರೀಮಂತಕ್ಕೆ ಸ್ವಪ್ನ ಆಯ್ತದು. 5,000 ರೂಪಾಯಿ ತಂದು ಗರ್ಭುಡಿ ಹೊಚ್ಚಲ ಮೇಲೆ ಇಡು ನಾಳೆ 5 ಗಂಟೆಗೆ ಅಂತ ಸ್ವಪ್ನ ರಾಯರು ಹೋಗಿ ಹೇಳಿದರು ಶ್ರೀಮಂತನಿಗೆ. ಬ್ರಾಹ್ಮಣರ ಕನಸಲ್ಲಿ ಬಂದು ಹೇಳ್ತಾರೆ, ಆಚಾರ ಕನಸಲ್ಲಿ ರಾಯರು, ನಾಳೆ 5 ಗಂಟೆಗೆ ನಾನು ಹೊಚ್ಚಲು ಮುಂದೆ ಬರ್ರಿ, ಏನು ಇಟ್ಟಿರ್ತಾರೆ ತೊಗೊಂಡು ಓಡೋಗ್ರಿ ಅಂತ ಇವ್ರಿಗೆ ಸ್ವಪ್ನ ಆಯಿತು. ಇಬ್ಬರು ಒಟ್ಟಿಗೆ ಇದ್ರೆ ಏನು ಸಂಬಂಧ ಇಲ್ಲ. 4 ಗಂಟೆಗೆ ಇದ್ರು ಸ್ನಾನ ಮಾಡ್ಕೊಂಡು ಬಂದರು. ಆ ಶ್ರೀಮಂತ ಮೊದಲು ಬಂದಂತೆ, ಆ ಮಗುವನ್ನು ಕರ್ಕೊಂಬಂದ, ಕೂಡಿಸಿದ ಮಗನನ್ನು. 5,000 ರೂಪಾಯಿ ಹಿಂಗೆ ಗರ್ಭುಡಿ ಹೊಚ್ಚಲ ಮೇಲೆ ಇಟ್ಟ, ಹಿಂಗೆ ಪ್ರದಕ್ಷಿಣೆಗೆ ಬಂದ. ಆ ಬ್ರಾಹ್ಮಣರು ಆಚಾರ ಬಂದರು, ಈ ಕಡೆ ಬಂದರು, ನೋಡಿ ಜಯ ಗುರು ರಾಘವೇಂದ್ರ ಅಂತ ತೊಗೊಂಡು ಓಡ್ಲಿಕ್ಕೆ ಶುರು ಮಾಡಿ. ಅವ್ರು ಓಡ್ತಾ ಇದ್ರೆ ಮಗು ಕೂತಿತ್ತಲ್ಲ, ಅಪ್ಪ ರೊಕ್ಕ ಅಂತ ಇವ ಓಡ್ಲಿಕ್ಕೆ ಶುರು ಮಾಡ್ದ. ಆಚಾರ್ಯ ಕಾಲಿಲ್ಲ, ಅವನಿಗೆ ಕಾಲು ಓಡ್ಲಿಕ್ಕೆ ಶುರು ಮಾಡಿಬಿಟ್ಟ, ಕಾಲು ಬಂತು. ಅವ್ರಪ್ಪಗ ಆನಂದ ಆಗೋಯ್ತು, ಆನಂದ ಬಾಷ್ಪ. ಕರೀತಾನೆ ಮಗನ, ರೊಕ್ಕ ಹೋದ್ರೆ ಹೋಗಲ್ಬಾ, ನಿನ್ನ ಕಾಲು ಬಂತಲ್ಲಪ್ಪ. ರಾಯರಷ್ಟು ಕರುಣಾಳುಗಳವದಲ್ಲ. ಅದಕ್ಕೆ ಕುರುಡ ಕಿರುಡ ಮೂಕರ ಮನದ ಅಭಿಷ್ಟ ಕೊಡುವುದರಲ್ಲಿ ತಾ ಶ್ರೇಷ್ಠ ಅಂತ ಜ್ಞಾನಿಗಳು ಅವರನ್ನು ಕೊಂಡಾಡಿದ್ದಾರೆ.
ಯಾವರಿಗೆ ಯಾವ ಅಂಗ ಇಲ್ಲ ಅಂಗ ಕೊಡ್ತಾರೆ, ಕಣ್ಣಿಲ್ಲಾರ್ದು ಕಣ್ಣೇ ಕೊಡ್ತಾರೆ. ಅಂಧೋಪಿ ದಿವ್ಯ ದೃಷ್ಟಿಶ್ಚಾತ್ ಏಳಮೋ ಕೋಪಿ ವಾಕ್ಪತಿ. ಮೂಕನನ್ನು ಬೃಹಸ್ಪತಿಯನ್ನಾಗಿ ಮಾಡ್ತಾರೆ. ಕಣ್ಣಿಲ್ಲಾರ್ದು ಕಣ್ಣು ಕೊಡ್ತಾರೆ, ಸಂತಾನ ಇಲ್ಲದವರಿಗೆ ಸಂತಾನ ಕೊಡ್ತಾರೆ. ಅದಕ್ಕೆ ಸಂತಾನ ಸಂಪತ್ ಪರಿಶುದ್ಧ ಭಕ್ತಿರು ವಿಜ್ಞಾನ ವಾಗ್ದೇಹ ಸುಪಾಠವಾದಿ ಅಂತಾರೆ. ನಿಮಗೇನು ಬೇಕು ಅದನ್ನೆಲ್ಲ ರಾಯರು ಕೊಡ್ಲಿಕ್ಕೆ ಸಿದ್ಧರಾಗಿದ್ದಾರೆ. ಅಷ್ಟು ಕರುಣಾ ಸಮುದ್ರರು. ಅದಕ್ಕೆ ಅವರಿಗೆ ಕಲಿಯುಗದ ಕಲ್ಪವೃಕ್ಷ ಕಾಮಧೇನು ಅಂತ. ಅಲ್ರಿ, ಈ ಕಲ್ಪವೃಕ್ಷ ಕಾಮಧೇನು ಅಂತ ಯಾಕೆ ಅನ್ಬೇಕು? ಕಲ್ಪವೃಕ್ಷಕ್ಕೂ ಕಾಮಧೇನಕ್ಕೂ ನೀವು ಮೊದಲು ಹೇಳಿದ್ರಿ, ಎರಡೂ ಬೇಕಾದ ಕೊಡ್ತದೆ. ಆದರೆ ಒಂದು ಕೊಟ್ಟು ಫಲ ಒಂದು ಕೊಡಲ್ಲ ಅಂತ. ಎರಡೂ ಇವರಿಗೆ ಯಾಕೆ ಸಂಬೋಧ ಪ್ರಯೋಗ ಮಾಡಿದರು ಅಂದರೆ, ಎಲ್ಲ ಭಕ್ತರು ಹೋದ್ರಂತೆ, ದೇವರ ಹತ್ರ ಹೋಗಿ ಕೇಳಿದ್ರಂತೆ, ಏನು ಸ್ವಾಮಿ, ಕಾಮಧೇನು ಕಲ್ಪವೃಕ್ಷ ಚಿಂತಾಮಣಿ ಸ್ವರ್ಗದಲ್ಲಿ ಇಟ್ಟಿದ್ದೆ, ಅದು ಬೇಕಾದ ಕೊಡುತ್ತೆ ಅಂತ ಹೇಳಿದ್ದಾರೆ. ನಾವು ನಮಗೇನು ಬೇಕು ಅದು ಪಡಿಬೇಕು ಅಂತ ಆದರೆ ಅವುಗಳ ಸೇವೆ ಮಾಡಬೇಕು. ಅವುಗಳ ಸೇವೆ ಮಾಡಬೇಕು ಅಂದ್ರೆ ನಾವೆಲ್ಲಿ ಹೋಗಬೇಕು? ಸ್ವರ್ಗಕ್ಕೆ ಹೋಗ್ಬೇಕು. ಸ್ವರ್ಗಕ್ಕೆ ನಮಗೆ ಯೋಗ್ಯತೆ. ಸ್ವರ್ಗಕ್ಕೆ ಹೋಗ್ಬೇಕಂದ್ರೆ ಮೊದಲು ಸಾಯ್ಬೇಕು. ಸತ್ಮೇಲೆ ಸ್ವರ್ಗಕ್ಕೆ ಹೋಗೋದು. ಅದಕ್ಕೆ ನಮ್ಗೆ ಸಾಯ್ಲಿಕ್ಕೂ ಇಷ್ಟ ಇಲ್ಲ, ಇಷ್ಟಾರ್ಥ ಪಡೀಲಿಕ್ಕೂ ಇಷ್ಟ ಇದೆ. ಏನು ಮಾಡಿ, ಯಾವುದಾದ್ರೂ ಒಂದು ಕಳಿಸಿಬಿಡಪ್ಪ ಭೂಲೋಕಕ್ಕೆ ಅಂತ ಭಕ್ತರು ಕೇಳಿದ್ರಂತೆ ದೇವರಿಗೆ. ದೇವರು ಹೇಳಿದ, ನಾನು ಹುಚ್ಚಿದ್ದೀರಿ ಅಂದ್ರೆ ಏನು? ಕಾಮಧೇನು ಕಳಿಸಿದ್ರೆ ಒಂದೇ ಫಲ ಕೊಡೋದು. ಕಾಮಧೇನು ಕಳಿಸಿದ್ರೆ ಅದಕ್ಕೇನು ಅದೇ ಕೊಡ್ತಾರೆ. ಕಲ್ಪವೃಕ್ಷ ಕೊಟ್ಟ ಫಲ ಅದು ಕೊಡಲ್ಲ. ಚಿಂತಾಮಣಿ ಅಂತಿದೆ, ಅದು ಇದು ಎರಡು ಕೊಟ್ಟ ಫಲ ಅದು ಕೊಡಲ್ಲ. ಯೋಚನೆ ಮಾಡಿ. ಹೌದೆಲ್ಲ. ಅದಕ್ಕೆ ಹೇಳಿದಂತ ದೇವರು, ನಿಮಗೆ ಮೂರೂ ಕೊಡ್ತಕ್ಕಂಥ ಒಂದೇ ವ್ಯಕ್ತಿಯನ್ನು ಕಳಿಸ್ತೇನೆ, ಹೋಗ್ರಿ ಏನಂತ. ಅವರೇ ರಾಯರು. ಅದಕ್ಕೆ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ಅಂತ ಅವರ ಸ್ತೋತ್ರ ಹೇಳಿದ್ದಾರೆ. ಯಾಕೆ ಹೇಳಿಕ್ಕೆ ಬಂದೆ, ಕಾಮಧೇನು ಕಲ್ಪವೃಕ್ಷ ಅಂತ ಎರಡೂ ಯಾಕೆ ಒಟ್ಟಿಗೆ ಪ್ರಯೋಗ ಮಾಡಿದರು? ಈ ಕಾರಣ ಏನು, ಎರಡೂ ಕೊಡ್ತಾರೆ. ಒಂದು ಕಾರಣ ಇನ್ನೊಂದಿದೆ. ಏನು ಗೊತ್ತಾ, ಕಲ್ಪವೃಕ್ಷ ಏನು ಮಾಡುತ್ತೆ, ಇದ್ದಲ್ಲೇ ಇರುತ್ತೆ. ಕಾಮಧೇನು ಎಲ್ಲ ಕಡೆ ತಿರುಗುತ್ತೆ. ಕಾಮಧೇನು ಎಲ್ಲ ಕಡೆ ತಿರುಗಾಡುತ್ತಿಲ್ಲ. ಅದರಂತೆ ರಾಯರು ಮೂಲ ಕಲ್ಪವೃಕ್ಷದಂತೆ ಮಂತ್ರಾಲಯದಲ್ಲಿ ಇದ್ದು ಕಾಮಧೇನುವಿನಂತೆ ಎಲ್ಲೆಲ್ಲ ಭಕ್ತರು ಕರೆದಾರೋ ಅಲ್ಲೆಲ್ಲ ಬಂದು ಎಲ್ಲ ಭಕ್ತರಿಗೆ ಅನುಗ್ರಹ ಮಾಡಿದ್ದಾರಲ್ರಿ. ನಂಗೊಬ್ರು ಕೇಳಿದ್ರು, ಇಷ್ಟು ಯಾಕೆ ರಾಯರು ಎಲ್ಲ ಕಡೆ ಬರಬೇಕಾಗಿತ್ತು? ಎಷ್ಟು ಬೃಂದಾವನಗಳು, ಎಷ್ಟು ರಾಯರ ಮಠಗಳು, ಎಲ್ಲ ಮಠದಲ್ಲಿ ಎಷ್ಟು ಭಕ್ತರ ಸಂದಣಿ ಅಂತ ಒಬ್ಬರು ಕೇಳಿದರು. ನಂಗೆ ಯಾರು ಹಿಂಗೆ ಆತ್ಮೀಯರೇ ಕೇಳಿದ್ರು, ಏನು ಕೇಳು, ಇಷ್ಟೆಲ್ಲ ಯಾಕೆ ರಾಯರು ಬರಬೇಕಾಗಿತ್ತು? ರಾಯರು ಎಲ್ಲ ಕಡೆ ಬಂದಷ್ಟು ಯಾರು ಬೇರೆ ಯತಿಗಳು ಬಂದಿಲ್ಲ. ಹೌದಲ್ಲ, ಪ್ರೀತ ಎಲ್ಲ ಕಡೆ ಬಂದದ. ಇಷ್ಟಾಗಿ ಬರಬೇಕಾಯ್ತು ಅಂದರೆ ರಾಯರು ಅದಕ್ಕೆ ಕರುಣಾ ಸಮುದ್ರಪ್ಪ. ಯಾಕೆ? ರಾಯರಿಗೆ ಗೊತ್ತು ಮುಂದೆ ಈ ಜನಾಂಗದವ್ರು ಈಗಿನ ಕಾಲದಲ್ಲಿ ಭಾಳ ಕೆಲಸದಲ್ಲಿ ಬಿಜಿ ಆಗಿರ್ತಾರೆ. IT BT ಕಂಪ್ನಿ ಬಂದ್ಬಿಡ್ತಾವೆ, ಕೆಲಸಕ್ಕೆ ಸಾಯ್ತಾ ಇರ್ತಾರೆ. ಈಗ ನನ್ನ ಕಡೆ ಬರೋಕ್ಕಾಗಲ್ಲ, ನನ್ನ ಕಡೆ ಬರೋಕೆ ಅಂದ್ರೆ ಅಲ್ಲಿ ಬಂದು ಹೋಗೋದು ಕಷ್ಟ. ಅದಕ್ಕೆ ಅವರಿದ್ದಲೇ ನಾ ಹೋಗಿ ಅನುಗ್ರಹ ಮಾಡ್ತೀನಿ ಅಂತ ರಾಯರು ಕಾಮಧೇನುವನಂತೆ ಎಲ್ಲ ಕಡೆ ಕಂದನ ಮೊರೆ ಕೇಳಿ ಜನನಿಯು ಬರುವಂತೆ. ಕಂದನ ಮೊರೆ ಕೇಳು ಜನನಿಯು ಬರುವಂತೆ ಬಂದಾನೋ ರಾಘವೇಂದ್ರ ಅಂತ ಜ್ಞಾನಕೊಂಡು. ಇದು ಕಾಮಧೇನುದ ಲಕ್ಷಣ. ಎಲ್ಲಿ ಬೇಕಲ್ಲಿ ಬರ್ತಾರೆ ನೋಡಿ. ರಾಯರು ತಮ್ಮ ಜೀವನಾವಧಿಯಲ್ಲಿ ಮಂತ್ರಾಲಯವನ್ನು ಕಾರ್ಯಕ್ಷೇತ್ರ ಆಗಿ ಆಯ್ಕೆ ಮಾಡ್ಕೊಂಡಿದ್ದು ಯಾಕೆ? ಅಂದರೆ ತಮಿಳ್ನಾಡನ್ನೆಲ್ಲ ಸಂಚಾರ ಮಾಡಿದ್ರು, ಮಹಾರಾಷ್ಟ್ರ ಪ್ರಾಂತಕ್ಕೂ ಹೋಗಿ ಸಂಚಾರ ಮಾಡಿದ್ರು, ಶಿವಾಜಿಯನ್ನು ಕೂಡ ಭೇಟಿಯಾಗಿದ್ರು ಅನ್ನುವಂಥ ಒಂದು ಇತಿಹಾಸ ಉಲ್ಲೇಖವನ್ನು ನಾವು ಕಾಣ್ತೀವಿ. ಹೀಗಾಗಿ ಅಷ್ಟು ಪ್ರಾಂತಗಳಲ್ಲಿ ಸಂಚಾರ ಮಾಡಿದ್ರೂ ಕೂಡ ಪರ್ಟಿಕ್ಯುಲರ್ಲಿ ಮಂತ್ರಾಲಯವನ್ನ ತಮ್ಮ ಕೊನೆ ದಿನಗಳಲ್ಲಿ ಆಯ್ಕೆ ಮಾಡ್ಕೊಂಡಿದ್ದು ಯಾಕೆ? ಅದಕ್ಕೊಂದು ಕಾರಣ ಇದೆ. ಅವರು ಪ್ರಹ್ಲಾದರಾಜರಾಗಿದ್ದಾಗ ಅಲ್ಲಿ ಯಜ್ಞ ಮಾಡಿದ ಸ್ಥಳ ಅಂತ. ಅದೊಂದು ಅದು ತಗೊಳ್ಳಿಕ್ಕೆ ಅದೊಂದು ಮುಖ್ಯ ಕಾರಣ. ಇನ್ನೊಂದು, ನವಾಬನಿಗೆ ವಿಚಿತ್ರವಾದ ಮಹಿಮೆ ತೋರಿಸಿದರು ರಾಯರು. ಎಂಕಣ್ಣ ದನ ಕಾಯೋನು ದಿವಾನ್ ಆಗಿದ್ದಲ್ಲ, ಗುರುಗಳ ಅನುಗ್ರಹದಿಂದಲ್ವಾ. ಅವನಿಗೆ ಅಪೇಕ್ಷೆ ಇತ್ತು, ನಮ್ಮ ಗುರುಗಳನ್ನು ನನ್ನ ಮನೆಗೆ ಕರೆಸಿ ರಾಮದೇವರು ಪೂಜೆ ಮಾಡಿಸ್ಬೇಕು ಅಂತ. ಎಂಕಣ್ಣ ಕರೆಸ್ದ. ಹುಜೂರಿಗೆ ಹೇಳ್ತಾನೆ, ನವಾಬ್ಗೆ ಹೇಳ್ತಾನೆ, ನಮ್ಮ ಗುರುಗಳು ಬರ್ತಾರೆ ನಮ್ಮ ಮನೆಗೆ, ತಾವು ಬರಬೇಕು. ಅವಾಗ ನಿಮ್ಮ ಗುರುಗಳು ಬರ್ತಾರ, ಅವ್ರು ಅಷ್ಟು ದೊಡ್ಡವರ ಅಂತ ಕೇಳಿದ. ಇಲ್ಲ, ಅವ್ರು ದೊಡ್ಡವರು ಬರ್ಬೇಕು, ತಾವು ವ್ಯಂಗ್ಯ ಮಾಡ್ದ. ದೊಡ್ಡವರು ಬರ್ಬೇಕು ನೀವು ಅಂತ ವೆಂಕಣ್ಣ ಹೇಳ್ದ. ಹಾಗಾದ್ರೆ ಇವ್ನ ಮನಸ್ಸಿನಲ್ಲಿ ಒಂದು ಪರೀಕ್ಷೆ ಮಾಡೇ ಬಿಡೋದು ಅಂತ ವೆಂಕಣ್ಣಿಗೆ ಹೇಳಿಲ್ಲ. ಅವನು ಪರೀಕ್ಷೆ ಮಾಡಬೇಡ, ಇವ್ರು ಗುರುಗಳ ದೊಡ್ಡವರು ಇರ್ಲಿಕ್ಕಿಲ್ಲ ಅಂತ ಅನ್ಕೊಂಡ ನವಾಬ. ನಿಮಗೆಲ್ಲ ಕಥೆಗೆ ಎಲ್ಲರಿಗೂ ಗೊತ್ತಿದೆ ಏನು. ಈ ವೆಂಕಟನ ಮನೆಯಲ್ಲಿ ಗುರುಗಳ ಪೂಜೆ ನಡೆದಾಗ ನವಾಬ್ ಬಂದ. ಈಗ ಪೂಜೆ ನಡೆದಾಗ ಬೇರೆ ಮನೆಯವ್ರ ಪೂಜೆ ನಡೆದಾಗ ನಾವು ಹೋಗ್ತೀವಿ. ಹೋದಾಗ ಕೆಲವರು ಭಕ್ತರು ಏನು ಮಾಡ್ತಾರೆ, ತೆಂಗಿನಕಾಯಿ ಒಯ್ತಾರೆ, ಬಾಳೆಹಣ್ಣು ಒಯ್ತಾರೆ, ಕಳ್ಳ ಸಕ್ಕರೆ ಒಯ್ತಾರೆ, ಬೇರೆ ಹಣ್ಣುಗಳನ್ನು ಕೊಡ್ತಾರೆ. ಹೋದಾಗ ಹೂಗಳನ್ನು ತಗೊಂಡು ಕೊಡ್ತಾರೆ. ಹಾಗೆ ಇವ ಏನು ಮಾಡಿದ ಅಂದರೆ ಪರೀಕ್ಷೆ ಮಾಡಬೇಕು ಅಂತೆ ಮಾಂಸವನ್ನು ತನ್ನ ತಟ್ಟೆಯಲ್ಲಿ ಹಾಕ್ಕೊಂಡು ಮಾಂಸತುಂಡಿಗಳು ಹಾಕೊಂಡು ಮೇಲೆ ವಸ್ತ್ರ ಹಾಕ್ಕೊಂಡು ತಂದಿಟ್ಟ. ಹಿಂಗೆ ತೋರಿಸಿದ್ರು, ಅಲ್ಲಿ ಇಟ್ಟ. ರಾಯರು ಏನೂ ಮಾಡಲಿಲ್ಲ. ಕಣ್ಣು ಮುಚ್ಚಿ ಒಂದು ನಿಮಿಷ ಧ್ಯಾನ ಮಾಡಿ ಅದರ ಮೇಲೆ ತುಳಸಿ ಹಾಕಿದ್ರು. ಅವಾಗ ಅಂದ ದಿವಾನ, ವಸ್ತ್ರ ತೆಗೀರಿ ಅಂತ.
ಅವಾಗ ಏನು ದಿವಾನ ಹಿಂಕಣ್ಣ ನಿಮ್ಮ ದೇವ್ರು ಕೆಟ್ಟ, ನಿಮ್ಮ ಗುರುಗಳು ಹಾಳಾದ್ರು ಅಂತ ಯಾರೋ ನವಾಬ ಹೇಳಿದ ವೆಂಕಣ್ಣ. ಯಾಕೆ ತುಳಸಿ ಹಾಕ್ಬಿಟ್ರು ಅವಾಗ? ಅಲ್ಲಲ್ಲ, ಅವಾಗ ಹೇಳ್ತಾರೆ, ನಾ ತಂದಿದ್ದೇನು ಗೊತ್ತಾ, ನಾವು ಸ್ವೀಕಾರ ಮಾಡುವ ಪದಾರ್ಥ ತಂದಿಟ್ಟಿದ್ದೇನೆ, ಅದನ್ನು ನಿಮ್ಮ ದೇವರಿಗೆ ಸಮರ್ಪಣೆ ಮಾಡಿದ್ರಲ್ಲ ನಮ್ಮ ಗುರುಗಳು ಅಂದಾಗ ಗಾಬರಿ ಆಯ್ತು ವೆಂಕಣ್ಣ. ಗುರುಗಳು ಮುಖ ನೋಡ್ತಾರೆ, ರಾಯರ ಮುಖ ನೋಡಿದೆ. ರಾಯರು ಅಸನ್ಮುಖಿಗಳಾಗಿ ಹೇಳ್ತಾರೆ, ಆ ವಸ್ತ್ರ ತೆಗೆದು ನೋಡಂತ ಹೇಳ. ತೆಗೆದ್ರೆ ಹಣ್ಣು ಹೂವು ಕಾಯ್ತು. ಅವತ್ತೇ ಸಾಷ್ಟಾಂಗ ಹಾಕಿ ಮಾಂಸ ಹೋಗಿ ಹಣ್ಣು ಹೂವಾಯ್ತು ರೀ. ಇದು ರಾಯರ ಮಹಿಮೆ. ಅದಕ್ಕೆ ರಾಯರನ್ನು ಕೊಂಡಾಡ್ತಾ ಹೇಳ್ತಾರೆ, ಅಗಮ್ಯ ಮಹಿಮಾಲೋಕೆ ರಾಘವೇಂದ್ರೋ ಮಹಾಯಶ ಅಂತ. ಅಂದರೆ ಏನರ್ಥ? ಗಮ್ಯ ಅಂದರೆ ತಿಳಿಲಿಕ್ಕೆ ಬರೋದು, ತಿಳ್ಕೊಳ್ಳಿಕ್ಕೆ ಸಾಧ್ಯ ಇರೋದು. ಅಗಮ್ಯ ಅಂದರೆ ತಿಳಿಲಿಕ್ಕೆ ಸಾಧ್ಯ ಇಲ್ಲದೇ ಇರತಕ್ಕಂಥ ಮಹಿಮೆಗಳುಳ್ಳವರು ರಾಯರು. ಅಗಮ್ಯ ಮಹಿಮಾಲು. ಅವ್ರ ಮಹಿಮೆಗಳು ಎಷ್ಟಂತ ನೋಡ್ಬೇಕು ರೀ, ಒಂದ ಎರಡು ಅಪಾರವಾದ ಮಹಿಮೆಗಳು. ಅದಕ್ಕೆ ಅವ ನವಾಬ ಅವತ್ತು ಸರೆಂಡರ್ ಆಗಿಬಿಟ್ಟು, ನಿಮಗೇನು ಬೇಕು ಕೇಳಿ ಕೊಡ್ತೀನಿ ಅಂದ್ಬಿಟ್ಟ. ಹೆಂಕಣ್ಣ ಕೇಳಂತ ಹೇಳಿ ನಿಮ್ಮ ಗುರುಗಳು ಏನು ಬೇಕು ಕೇಳಿ. ಅವಾಗ ಕೇಳಿದ್ದು ಮಂತ್ರಾಲಯ. ಈಗ ರಾಯರ ಕೇಳಿದ್ದು, ರಾಯರಕ್ಕೆ ಅವಾಗ ಹೇಳ್ತಾನೆ, ನಿಮ್ಮ ಗುರುಗಳಿಗೆ ಏನು ಬೇಕು ಕೇಳ್ಕೊಡ್ತೀನಿ ನಾನು, ಕೇಳಂತ ಹೇಳಿ. ಅವಾಗ ರಾಯರು ಈ ಗ್ರಾಮ ಕೇಳಿದ್ರು. ಯಾಕೆ ಕೇಳಿದ್ರು ಅಂದರೆ, ಪ್ರಹ್ಲಾದರಾಜರು ಯಾಗ ಮಾಡಿ ಸ್ಥಳ. ಅದಕ್ಕೆ ಹೆಂಕಣ್ಣಗೆ ಅವ ಹೇಳ್ತಾನೆ ನವಾಬ, ರಾಮದೇವರು ವನವಾಸ ಮಾಡಿದ್ದು ಅದೇ ಸ್ಥಳದಲ್ಲಿ ಅಂತ ಹೇಳ್ತಾರೆ. ಅದು ಮುಂದೆ ಅಲ್ಲಿ ಹೋಗುವಾಗ ಬಂದು ಹೋದಿಗಿದ್ರು ಅಂತ ರಿಕಾರ್ಡ್ ಇದೆ. ಆ ವೆಂಕಣ್ಣ ಹೇಳ್ತಾನೆ ನವಾಬ, ವೆಂಕಣ್ಣ ಅದು ಬೇಡ, ಅದು ಬರೇ ಕಲ್ಲು ಮುಳ್ಳು ಇದೆ, ಅಲ್ಲಿ ಏನಿಲ್ಲ, ಆದೋ ನೀನೇ ಕೊಟ್ಬಿಡ್ತೀನಪ್ಪ ಗುರುಗಳಿಗೆ ಕೇಳೋದು. ಬೇಡ, ಅದನ್ನೇ ಕೇಳಿದ್ರೆ ಮರುಭೂಮಿ ಅದು ಬೇಡ ಅಲ್ಲಿ. ಅದಕ್ಕೆ ಅದೇ ಯಾಕೆ ಕೇಳಿದ್ರು, ಪ್ರಹ್ಲಾದರಾಜರು ಯಜ್ಞ ಮಾಡಿದ ಸ್ಥಳ ಅದಕ್ಕೆ ಅದನ್ನು ಕೇಳಿದ್ದಾರೆ. ಇನ್ನೊಂದು ನೀವು ಅಂದ್ರಲ್ಲ, ರಾಮದೇವರು ಸಂಚಾರ ಮಾಡಿದರು ಅಂತ. ರಾಮದೇವರು ಸಂಚಾರ ಮಾಡಿದರು ಅಂದ್ರೆ ಏನು, ರಾಯರು ಕೊನೆ ಕಾಲದಲ್ಲಿ ತಮಗಾಗಿ ಒಂದು ವೃಂದಾವನ ಮಾಡಿಸ್ಕೊಂಡಿದ್ರಂತೆ. ಒಂದು ಶಿಲೆ ಒಳಗೆ ತಮಗಾಗಿ ವೃಂದಾವನ ತಾವು ಇದ್ದಾಗೆ ಮಾಡಿಸ್ಕೊಂಡು, ನನ್ನ ವೃಂದಾವನ ಹಿಂಗಿರಬೇಕು ಅಂತ ಅವರು ತಾವೇ ಹೇಳಿ ಚಿಂತನೆ ಮಾಡಿ ವೃಂದಾವನ ಮಾಡಿಸ್ಕೊಂಡಿದ್ದು. ದಿವಾನ್ ವೆಂಕಣ್ಣ ಮಾಡಿಬಿಟ್ಟಿದ್ದ ಎಲ್ಲ ಗುರುಗಳ ಪ್ರಕಾರ, ಆಜ್ಞೆ ಪ್ರಕಾರ ಮಾಡಿದ್ದ. ಅವ್ರು ಇಳಿಯ ವಯಸ್ಸಿನಲ್ಲಿ ಸಂಚಾರ ಮಾಡುವಾಗ ಮಾಧವರಂ ಅಂತ ಒಂದು ಗ್ರಾಮ ಬರುತ್ತಲ್ಲ, ಅಲ್ಲಿಂದ ಮುಂದೆ ಮಂತ್ರಾಲಯಕ್ಕೆ ಹೋಗೋದು. ಆ ಮಾಧವರಂ ಸಂಚಾರದಲ್ಲಿ ಮಾಡುವಾಗ ಒಂದು ದೊಡ್ಡ ಬಂಡೆಗಲ್ಲು, ಆಗ ಬಂಡೆಗಲ್ಲ ಮೇಲೆ ಸ್ವಲ್ಪ ವಿಶ್ರಾಂತಿ ತೊಗೊಂಡು ಕೂಡಬೇಕು ಅಂತ ರಾಯರು ಹೋದ್ರಂತ. ಕೂಡಬೇಕು ಅಂತ ಹಿಂಗೆ ಹೋಗಿ, ಇನ್ನೂ ಕೂತಿಲ್ಲ ಅವ್ರು ಕಲ್ ಮೇಲೆ, ಹಿಂಗೆ ಕೈ ಇಟ್ಟು ಹಿಂಗೆ ತಿರುಗಿ ಕೂಡಬೇಕು. ಅಷ್ಟಾಗಲ್ಲ ಒಬ್ಬ ದೂರದಲ್ಲಿ ಒಬ್ಬ ವ್ಯಕ್ತಿ ನಿಂತಿದ್ದ. ಆಮೇಲೆ ಹೇಳ್ತಾನೆ, ಗುರುಗಳ ಆ ಕಲ್ ಮೇಲೆ ಕೂಡಬೇಡ್ರಿ ಅಂತ. ಯಾಕೋ ಅಂದ್ರು, ರಾಮದೇವರು ಸಂಚಾರ ಮಾಡ್ತಾ ವನವಾಸಕ್ಕೆ ಹೋಗೋವಾಗ ಸಂಚಾರ ಮಾಡ್ತಾ ಇಲ್ಲಿ ಬಂದಿದ್ರು, ಅದೇ ಕಲ್ ಮೇಲೆ 7 ನಿಮಿಷ ಕೂತಿದ್ದಾರೆ, ರೆಸ್ಟ್ ತೊಗೊಂಡಿದ್ದಾರೆ ಅವರು ಅಂತ. ರಾಯರಿಗೆ ಬಹಳ ಗಾಬರಿ ಆಯಿತು. ಯಾರಪ್ಪ ನೀನು, ತ್ರೇತಾಯುಗದ ಮಾತು ಹೇಳ್ತಲ್ವ ಅಂದರೆ, ನೋಡಿದ್ರು ಕರುಣಾದೃಷ್ಟಿಯಿಂದ ಜ್ಞಾನದೃಷ್ಟಿಯಿಂದ. ಅವ ಕನಕ ಅವರು. ಯಾಕೋ ಕನಕ ಹೋಗಿಲ್ಲ ಅಂದರೆ, ಗುರುಗಳೇ ನೀವು ಕಳಿಸಿದ್ರೆ ಹೋಗ್ತೀನಿ. ವ್ಯಾಸರಾಜರ ಗುರುಗಳಲ್ವ ಕನಕದಾಸರಿಗೆ, ಹಿಂದಿನ ಕಳಿಸಿದ್ರೆ ಹೋಗ್ತೀನಿ ಅಂತ. ಅದಕ್ಕೇನಾದರೂ ತಂದು ಕೊಡು ಅಂತಂದರು. ಅದಕ್ಕೆ ಅವನು ಸಾಸಿವೆ ತಂದು ಕೊಟ್ಟ, ಅದನ್ನು ರಾಮದೇವ್ರಿಗೆ ಸಮರ್ಪಣೆ ಮಾಡಿ ತಾವು ಸ್ವೀಕಾರ ಮಾಡಿ ಅವನು ಕಳಿಸಿದ್ರು ಮೋಕ್ಷಕ್ಕೆ ಅಂತ. ಅಂದ್ರೆ ಆ ತ್ರೇತಾಯುಗ ರಹಸ್ಯವನ್ನ ರಾಯರಿಗೆ ತಿಳಿಸಿಕೊಟ್ಟದ್ದು ಕನಕದಾಸರು. ಆಮೇಲೆ ಯಾಕೆ ಮತ್ತೊಂದು ಅವತಾರ, ಕನಕದಾಸರು ಮತ್ತೆ ಅವಾಗ ಅದಕ್ಕೆ ರಾಯರು ಏನು ಮಾಡಿದರು, ಈ ಶಿಲೆಯಿಂದ ವೃಂದಾವನ ಮಾಡಿಸ್ಕೊಂಡ್ರು. ಆಮೇಲೆ ಆ ಶಿಲೆಯನ್ನು ತೆಗೆದಿಟ್ಟು, ಆ ಶಿಲೆ ವೃಂದಾವನ ಆಗಿತ್ತು, ಸಿದ್ಧಿ ಆಗಿತ್ತು, ಎಲ್ಲ ರೆಡಿ ಆಗಿತ್ತು. ಇದು ಗೊತ್ತಾದ್ಮೇಲೆ ಈ ಕಲ್ಲಿನಿಂದ ಈಗ ರಾಯ ವೃಂದಾವನ ನೋಡ್ತೇವಲ್ಲ, ಅದು ಸಾಕ್ಷಾತ್ ರಾಮದೇವರು ಕೂತಂತ ಒಂದು ಶಿಲಾ, ಅದರಿಂದ ಮಾಡಿಸ್ಕೊಂಡ್ರು ವೃಂದಾವನವನ್ನು. ಹಾಗಾದ್ರೆ ಕೇಳ್ತಾನೆ ವೆಂಕಣ್ಣ, ಆಗಿನ ಕಾಲದ ಭಕ್ತರು ಕೇಳಿದರು, ಸ್ವಾಮಿ ಇದನ್ನು ಯಾರಿಗೆ ನೋಡ್ರಿ, ರಾಯರಷ್ಟು ಮುಂದಿನ ಈ ತ್ರಿಕಾಲ ಜ್ಞಾನಿಗಳು ಅಂದರೆ ಅವ್ರು ಹೇಳ್ತಾರೆ, ಮುಂದೆ ನಮ್ಮ 5ನೇ ತಲೆಯವರು, ಈ ಪೀಠದಲ್ಲಿ 5ನೇ ತಲೆಯವರು ಬರ್ತಾರೆ, ನಾನಾದ್ಮೇಲೆ 5ನೇದವರು ವಾದೀಂದ್ರ ತೀರ್ಥರು ಅಂತ ಬರ್ತಾರೆ, ಅವರಿಗೆ ಇದು ಮೀಸಲಿಡ್ರಿ ಅಂತ ಹೇಳಿದರು. ಅವರು ವೃಂದಾವನ ನೋಡ್ರಿ, ರಾಯರ ವೃಂದಾವನ ಸುಮಾರು ವಾದೀಂದ್ರದ ಪಕ್ಕದಲ್ಲೇ ಇದೆಲ್ಲ, ಸ್ವಲ್ಪ ನೋಡಿದ್ರೆ ಸೈಮಲ್ಟೇನಿಯಸ್ ಒಂದೇ ಥರ ಅನಿಸುತ್ತೆ. ಕಾರಣ ಇದು. ಅದಕ್ಕೆ ತ್ರೇತಾಯುಗದಲ್ಲಿ ರಾಮದೇವರು ಸಂಚಾರ ಮಾಡ್ಕೊತ ಹೋಗ ಅಲ್ಲಿ ಕೂತಿದ್ದು ಅನ್ನೋದು ಒಂದು ಪ್ರತೀತಿ ಇದೆ. ಈ ಕೊನೆಗಾಲದಲ್ಲಿ ರಾಯರ ಬೃಂದಾವನ ಪ್ರವೇಶ ಹೇಗಾಯಿತು? ಅವರು ವೃಂದಾವನ ಪ್ರವೇಶ ಅಂತಂದರೆ ಅವರು ಸಜೀವ ವೃಂದಾವನ ಪ್ರವೇಶ ಮಾಡಿತ್ತು, ಜೀವಂತ ಸಮಾಧಿ ಅವ್ರದ್ದು, ಜೀವಂತ ವೃಂದಾವನ ಪ್ರವೇಶ ಮಾಡಿತ್ತು. ನಮ್ಮ ಈ ಸಿದ್ಧಾಂತದಲ್ಲಿ ಪ್ರಾಯಶಃ 2ನೇದವರು ವಾದಿರಾಜರು, ಒಂದು ಪ್ರಥಮ ವಾದಿರಾಜ, ಹೌದು. ಆಮೇಲೆ ಇವರು ಸಜೀವ ವೃಂದಾವನ ಪ್ರವೇಶ ಮಾಡಿತ್ತು. ಅವರು ವೃಂದಾವನ ಪ್ರವೇಶ ಮಾಡುವಾಗಲೂ ಎಲ್ಲ ಭಕ್ತರಿಗೆ ಹೇಳ್ತಾರೆ, ಎಲ್ಲರಿಗೆ ಅನುಗ್ರಹ ಮಾಡ್ತಾರೆ. ಅವರ ಶಿಷ್ಯರಿಗೆ ಅನುಗ್ರಹ ಮಾಡಿ ಯೋಗೇಂದ್ರ ತೀರ್ಥರು ಅಂತ ಅವರಿಗೆ ಆಶ್ರಮ ಕೊಟ್ಟು ಇದು ನಾಮಕರಣ ಮಾಡಿ ಹೇಳ್ತಾರೆ. ಯಾರಿಗೂ ಕೂಡ ಇವ್ರನ್ನ ಕಳಿಸ್ಬೇಕು ಅಂತ ಅಪೇಕ್ಷೆ ಇಲ್ಲ, ಎಲ್ಲರೂ ಕಾಲಕ್ಕೆ ಒಳಗಾಗಿದ್ದಾರಲ್ವ. ನಮ್ಗೆ ಕಾಲದ ನಿಬಂಧನೆ, ಕಾಲಾತೀತ ದೇವರೊಬ್ಬನೇ, ಎಲ್ಲರೂ ಕಾಲಕ್ಕೆ ಸಿಲುಕಿದವರೇ. ನಮಗೊಂದು ಕಾಲ ಅಂತ ಮಾಡಿರ್ತಾರೆ, ಟೈಮ್ ಅನ್ನೋದು ಇರ್ತದೆ. ಒಂದು ಪ್ರಾರಂಭದ ಟೈಮು, ಒಂದು ಕೊನೆಯ ಟೈಮು ಅಂತ ಇರ್ತದೆ.
ಆ ರೀತಿಯಾಗಿ ಅವರು ವೃಂದಾವನ ಪ್ರವೇಶ ಮಾಡುವಾಗಲೂ ಒಂದು ಮಾತು ಹೇಳಿದ್ದಾರೆ, ನಾವು ದೇಹ ಸಮೇತ ಜೀವ ಸಮೇತವಾಗಿ ಅಲ್ಲಿ ಕೂತಿರ್ತೇವೆ. ಇನ್ನೂ ಕೂಡ್ತೀನಿ. ಎಷ್ಟು ವರ್ಷ ಇರ್ತೀನಿ? 700 ವರ್ಷ ಇರ್ತಾರೆ ಅಂತ ಬೃಂದಾವನದಲ್ಲಿ ಕುಳಿತ ಮೇಲೆ. ಹೌದೌದು, 700 ವರ್ಷ. ಒಟ್ಟು ಅವ್ರಿಗೆ 700 ವರ್ಷ ಆಯುಷ್ಯ. ಹೆಂಗೆ ಅಂದರೆ 100 ವರ್ಷ ಅವ್ರದ್ದು ಭೌತಿಕವಾದ ದೇಹದ ಆಯುಷ್ಯ. ಸರಿ. ಆಮೇಲೆ ವೃಂದಾವನದಲ್ಲಿ ಮಹಾನುಭಾವರು ಇರ್ತೇನೆ ಅಂತ 300 ವರ್ಷ ಆಗೋ ತನಕ ವೃಂದಾವನ. ಆಮೇಲೆ ವಿಚಿತ್ರವಾದ ಗ್ರಂಥಗಳ ಮಹಿಮೆಗಳು ಅಂತ ಹೇಳಿದ್ದಾರೆ. ಅವರ ನಾಮಸ್ಮರಣೆ, ಅವರ ಸ್ತೋತ್ರ, ಅವರು ಮಾಡಿದ ಗ್ರಂಥಗಳು, ಅವರ ಮಂತ್ರಾಕ್ಷತೆ, ಅವರ ಪಾದೋದಕ, ಅವರ ದರ್ಶನ, ಅವರಿಗೆ ಪ್ರದಕ್ಷಿಣೆ ನಮಸ್ಕಾರ, ಯಾವ ರೀತಿಯಾದರೂ ಅನ್ನದಾನ, ಯಾವ ರೀತಿಯಾದರೂ ಮಾಡಿರಿ, ನಾನು ಅಲ್ಲಿದ್ದು ನಾನು ಸ್ವೀಕಾರ ಮಾಡಿ ಅನುಗ್ರಹ ಮಾಡ್ತೇನೆ ಅಂತ ರಾಯರು. ಆದರೆ ರಾಯರ ಭಕ್ತರು ಅನೇಕರನ್ನ ನಾವು ನೋಡಿರ್ತೀವಿ, ನೀವು ನೋಡಿರ್ತೀರಿ. ನಾವು ಪದೇ ಪದೇ ಮಂತ್ರಾಲಯಕ್ಕೆ ಹೋಗ್ತೀವಿ, ನಾವು ಪ್ರದಕ್ಷಿಣೆ ಹಾಕ್ತೀವಿ, ರಾಯರ ಸೇವೆ ಮಾಡ್ತೀವಿ ಅನ್ನುವಂತಹ ಜನ, ಅಂತಹ ಒಂದು ವರ್ಗದ ಭಕ್ತರ ದಂಡನ್ನು ನಾವು ನೋಡ್ತೀವಿ. ಇನ್ನು ಕೆಲವರಿಗೆ ನಾನು ರಾಯರಿಗೆ ಏನಾದರೂ ಸಮರ್ಪಣೆ ಮಾಡಬೇಕು ಅಂತ ಅಂದುಕೊಳ್ಳೋರು ಇರ್ತಾರೆ. ಯಥಾಶಕ್ತಿ ಅವ್ರಿಗೆ ಎಷ್ಟು ಯೋಗ್ಯತೆ ಇದೆ ಅದನ್ನು ಸಮರ್ಪಣೆ ಮಾಡ್ತಾರೆ. ಆದರೆ ಏನೂ ಇಲ್ಲದವರು ಭಕ್ತಿ ಇದೆ, ಮಾಡಬೇಕು ಅನ್ನುವಂಥ ಅಪೇಕ್ಷೆ ಇದೆ. ಒಬ್ಬ ಸಾಮಾನ್ಯನೂ ಕೂಡ ರಾಯರನ್ನು ಒಲಿಸಿಕೊಳ್ಳೋದು ಹೆಂಗೆ ರಾಯರನ್ನು ಪೂಜೆ ಮಾಡಬೇಕು, ಅದರಲ್ಲೂ ಈ ಆರಾಧನೆ ಪರ್ವಕಾಲದಲ್ಲಿ ರಾಯರ ಸನ್ನಿಧಾನ ಎಷ್ಟು ವಿಶೇಷವಾಗಿರುತ್ತೆ ಆ ಬೃಂದಾವನದಲ್ಲಿ, ಹೇಗೆಲ್ಲ ರಾಯರ ಅನುಗ್ರಹ ಮಾಡ್ತಾರೆ, ನಾವು ಹೆಂಗೆ ಪ್ರಾರ್ಥನೆ ಮಾಡ್ಬೇಕು ರಾಯರ ಹತ್ರ ಅಂತ. ರಾಯರಲ್ಲಿ ಪೂಜೆ ವಿಧಾನ ಹೆಂಗೆ ಅಂತ. ಪೂಜೆ ವಿಧಾನ ಅಂದರೆ ವೃಂದಾವನದಲ್ಲಿ ರಾಯರಿದ್ದಾರೆ ಅನ್ನೋ ಭಾವನೆ ಮೊದಲು ಬರಬೇಕು. ಆ ವೃಂದಾವನವೇ ರಾಯರಲ್ಲ, ಅದರಲ್ಲಿ ರಾಯರು ಕೂತಿರ್ತಾರೆ. ಅವ್ರಿಗಿರುವ ಅಧಿಷ್ಠಾನ ಇದು ಮೊದಲನೇದು ನಾವು ತಿಳಿಬೇಕಾದ ಒಂದು. ಏನು ಹೇಳಿದ್ರಿ, ಇದ್ದವರೆಲ್ಲ ಸೇವೆ ಮಾಡ್ತಾರೆ, ಇಲ್ಲಾರ್ದವು ಏನು ಮಾಡಬೇಕು ಅಂದರೆ ಅವರಲ್ಲೇ ಕೇಳಬೇಕು, ನಿಮ್ಮ ಸೇವೆ ಮಾಡುವ ಭಾಗ್ಯವನ್ನು ನನಗೆ ಕೊಡ್ರಿ. ಸೇವಾ ರೂಪ ಅನೇಕ ರೂಪ ಇದೆ. ಅವರಿಗೆ ಪ್ರದಕ್ಷಿಣೆ ನಮಸ್ಕಾರ ಹಾಕೋದು ಒಂದು ರೂಪ, ಪಾದೋದಕ ಮಂತ್ರಾಕ್ಷತೆ ತಗೊಳ್ಳೋದು ಒಂದು ರೂಪ, ಮತ್ತೊಂದು ಸೇವಾ ಇದೆ ಅಂದರೆ ಬಂದವರಿಗೆ ಅಲ್ಲಿ ಯಾರು ಬಂದಿರ್ತಾರಲ್ಲ ಕ್ಷೇತ್ರಕ್ಕೆ ಅವರಿಗೇನು ಬೇಕಾದ ಅನುಕೂಲ ಮಾಡೋದು ಅದು ರಾಯರ ಸೇವೆನೇ. ಉಪಚಾರ ಮಾಡೋದು ಈ ಬೇಡ, ಅಲ್ಲಿ ನೀರು ಇಟ್ಟಿರ್ತಾರಪ್ಪ, ಯಾರೋ ಬರ್ತಾ ಇರ್ತಾರೆ, ನೀರು ಕೇಳ್ತಾರೆ, ನೀನು ಏನು ಮಾಡಬೇಡ, ಅಲ್ಲಿ ನಿಂತ ನೀರು ಇಟ್ಟಿರ್ತಾರಲ್ಲ ಅವರು ಎಲ್ಲರಿಗೆ ಕೊಡ್ಲಿಕ್ಕೆ, ಅದನ್ನು ನಿಂತು ನೀರು ಕೊಡು, ಅದೇ ರಾಯರ ಸೇವಾ, ಅದಕ್ಕೇನು ದುಡ್ಡು ಬೇಕಾಗಿಲ್ಲಲ್ಲ. ಆ ಸನ್ನಿಧಾನದಲ್ಲಿ ಹೋಗಿ ಇನ್ನೊಬ್ಬರ ಸೇವೆ ಮಾಡು, ಅಲ್ಲಿ ಇರ್ತದೆ. ಎಷ್ಟೊಂದು ನಾವೆಲ್ಲ ಪ್ರತಿ ಗುರುವಾರ ನಾವು ಯಾವಾಗಲೂ ಮಂತ್ರಾಲಯಕ್ಕೆ ಹೋದಾಗ ನೋಡ್ತಾನೆ ಇರ್ತೀವಿ. ರೀಸೆಂಟಾಗಿ ನಾವು ಹೋದಾಗ ನೋಡ್ತಾ ಇದ್ವಿ, ಅವೆಲ್ಲ ಮೊನ್ನೆ ಅಪ್ಪವರ ಆರಾಧನೆಗಳು ರೀಸೆಂಟ್ ನೋಡಿದ್ದೀರಿ, ನಾವು ನೋಡಿದ್ದೆ. ಅಲ್ಲಿ ಏನು ಮಾಡ್ತಾರೆ, ಕೆಲವು ಭಕ್ತರು ಬರ್ತಾರೆ, ಅವ್ರಿಗೇನೂ ಕಡಿಮೆ ಇರಲ್ಲ, ಎಲ್ಲನೂ ಇರುತ್ತೆ. ಕೆಲವು ಸಾಮಾನ್ಯರು ಅವ್ರು ಏನು ಮಾಡ್ತಾರೆ, ಮಂತ್ರಾಕ್ಷತೆ ಕೊಡ್ತಾರೆ, ಪಾದೋದಕ ಕೊಡ್ತಾರೆ, ಹೌದೆಲ್ಲ, ಕಲಸಕ್ಕನೆ ಕೊಡ್ತಾರೆ, ಪ್ರದಕ್ಷಿಣೆ ಹಾಕೋರು ಹಾಕ್ತಿರ್ತಾರೆ, ಪ್ರದಕ್ಷಿಣೆ ಹಾಕೋರು ನೀರು ತಂದು ಕೊಡ್ತಾ ಇರ್ತಾರೆ, ನೀರಿನ ವ್ಯವಸ್ಥೆ ಮಾಡಿರ್ತಾರೆ. ಈ ರೀತಿಯಾಗಿ ಸೇವೆ ಮಾಡೋದು ಅದು ರಾಯರ ಸೇವೆನೇ. ಅಲ್ಲೂ ರಾಯರು ಸ್ವೀಕಾರ ಮಾಡ್ತಾರೆ. ಕೇವಲ ವೃಂದಾವನದಕ್ಕೆ ಮಾಡಿದರೆ ಮಾತ್ರ ಅಂತಂಗಿಲ್ಲ, ಅವು ತಮ್ಮ ಭಕ್ತರಿಗೆ ಸೇವೆ ಮಾಡಿದರೂ ರಾಯರು ಸ್ವೀಕಾರ ಮಾಡ್ತಾರೆ. ಇನ್ನು ಆರಾಧನೆ ಸಮಯಗಳಲ್ಲಿ ರಾಯರು ವಿಶೇಷವಾಗಿ ಸನ್ನಿಹಿತರಾಗಿರ್ತಾರೆ. ಒಂದು ನೇಮ ಇದೆ, ರಾಯರು ಯಾವಾಗಲೂ ವೃಂದಾವನದಲ್ಲಿ ಒಂದು ರೂಪದಿಂದ ಸ್ಥಿರವಾಗಿ ಇದ್ದೇ ಬಿಟ್ಟಿದ್ದಾರೆ. ಮಂತ್ರಾಲಯದಲ್ಲಿ ಆ ಕಡೆ ಈ ಕಡೆ ಹೋಗಲ್ಲ. ಈಗ ಯಾವ ಸಮಯಕ್ಕೆ ಯಾವ ಭಕ್ತರು ಬರ್ತಾರೋ, ಏನು ಸೇವೆ ಮಾಡ್ತಾರೋ ಅಂತ ನೋಡ್ಬೇಕಲ್ಲ. ಇನ್ನೊಂದು ಹಿಂಗದ್ರಿ, ರಾಯರು ಒಳಗಿದ್ದಾರಿಲ್ಲೋ ಅಂತ ನಮಗೆ ಜ್ಞಾನ ಆಗಲ್ಲಲ್ಲ. ರಾಯರು ಇಲ್ಲದೆ ನಾವು ಸೇವೆ ಮಾಡಿಬಿಟ್ರೆ ನಾವು ಫಲ ಆಗಲ್ಲ. ಅದಕ್ಕೆ ಒಂದು ರೂಪದಿಂದ ಯಾವಾಗಲೂ ನೆಲೆಸಿ ಬಂದವರಿಗೆಲ್ಲ ಅನುಗ್ರಹ ಮಾಡ್ತಾ ಇದ್ದಾರೆ ಮಹಾನುಭಾವರು. ಅದಕ್ಕೆ ನೋಡ್ರಿ, ಅವರು ಈ ರಾಯರ ವೃಂದಾವನ ಈ ಆರಾಧನೆಗಳಲ್ಲಿ ಏನು ಮಹತ್ವ ಅಂದರೆ ಅನೇಕ ಭಕ್ತರು ಬರ್ತಾರೆ, ಅನೇಕ ಭಕ್ತರು ನೋಡ್ಲಿಕ್ಕೆ ಸಿಗ್ತದೆ. ಅಲ್ಲಿ ಭಕ್ತರಲ್ಲಿ ನಾವು ಕೇಳಲಿಕ್ಕೆ ನಮಗೊಂದು ಹೊಸ ವಿಷಯ ಸಿಗುತ್ತೆ. ನಾನು ರಾಯರ ಸೇವೆ ಮಾಡಿದೆ, ಇಷ್ಟು ಫಲ ಆಯಿತು, ನಂಗೆ ರಾಯರ ಸೇವೆ ಮಾಡಿದ್ದಕ್ಕೆ ಹಿಂಗಾಯಿತು, ನಂಗೆ ರಾಯರ ಸಂಗ ರೋಗ ಪರಿಹಾರ ಆಯಿತು ಅಂತ ಮಾತನಾಡುವ ಜನ ಸಿಗ್ತಾರೆ. ವಿಚಿತ್ರ ವಾರ್ತೆಗಳು ಸಿಗುತ್ತೆ, ಹೌದೇ ಇಲ್ಲ? ನಾನು ಒಂದೇ ಕಡೆ ಸೇರಿಬಿಟ್ಟಿರ್ತಾರೆ, ಅನುಗ್ರಹಿತರು. ನಾ ಇನ್ನೊಂದು ವಿಚಿತ್ರವಾದ ಘಟನೆ, ಅಲ್ಲಿ ಕುರುಡಿ ರಾಘವೇಂದ್ರಾಚಾರ್ಯ ಅಂತ ಇದ್ದರು, ಈಗ ಅವರಿಲ್ಲ, ಅವ್ರ ಮಕ್ಕಳಿದ್ದಾರೆ. ಅವರಿದ್ದ ಕಾಲಕ್ಕೆ ಈಗ ಸುಮಾರು ಒಂದು 10 ವರ್ಷದ ಹಿಂದೆ ನಾನು ಮಂತ್ರಾಲಯದಲ್ಲಿ ಇದ್ದರು ಅವರು, ಕುರುಡಿ ರಾಘವೇಂದ್ರಾಚಾರ್ಯ ಅಂತೇಳಿ. ನಾನು ಅವ್ರ ಮನೆಗೆ ಹೋಗ್ತಿದ್ದೆ, ನಾವು ಮಂತ್ರಾಲಯಕ್ಕೆ ಹೋದಾಗೆಲ್ಲ ಅವ್ರ ಮನೆಗೆ ಹೋಗ್ತಿದ್ದೆ. ಯಾಕೆ ಅಂದರೆ ಅವ್ರಿಗೆ ರಾಯರ ಅನುಗ್ರಹ ವಿಶೇಷವಾಗಿ ಇದೆ ಅಂತ ಹೋಗ್ತಿದ್ದೆ. ನನಗೇನೋ ಒಂದು ವಿಶ್ವಾಸ. ಹೋದಾಗ ಒಂದು ಸರಿ ಹೇಳಿದರು, ಕೊನೆ ಕಾಲ ಅವ್ರದ್ದು, ನಡಿಲಿಕ್ಕೆ ಬರ್ತಿದ್ದಿಲ್ಲ ಅವರು. ಒಳ್ಳೆ ಹೋದಾಗ ಭಾಳ ಸಂತೋಷಪಟ್ಟರು, ಭಾಳ ಮಾತಾಡ್ತಿದ್ರು ಅವರು. ರಾಯರ ಮಹಿಮೆಗಳನ್ನು ಮಾತಾಡ್ತಿದ್ವಿ ನಾವು. ಅವರು ಸುಮಾರು ಮಹಿಮೆ ಹೇಳೋರು, ಅಲ್ಲೇ ಇರ್ತದೆ. ಅವ್ರು ಹೇಳಿದ್ರು, ನೋಡ್ರಿ, ರಾಯರು ನಮ್ಮಂಥ ಸಾಮಾನ್ಯರನ್ನು ನೆನಪಿಟ್ಟಾರಲ್ಲ, ಇದು ರಾಯರ ಕಾರಣ. ಏನಾಯ್ತು ರೀ ಹೆಂಗೆ ಅಂತ ಹೇಳಿದೆ ಅವ್ರು. ಹೆಂಗಾಯ್ತು ಹೇಳ್ರಿ, ಏನಾಯ್ತು? ಅವರು ಒಂದು ತಂದೆ ಮಗಳು ಇಬ್ಬರು ಬಂದಿದ್ರಂತೆ ಚೆನ್ನೈಯಿಂದ. ತಂದೆ ಮಗಳು ಇಬ್ಬರೇ ಬಂದಿದ್ದರು, ರಾಯರ ಸೇವೆ ಬಂದಿದ್ರಂತೆ. 2 ವಾರಗಳ ಕಾಲ ಸೇವೆ, ಅಂದರೆ 14 ದಿವಸ ಸೇವೆ ಮಾಡಿದರು. ಏನು ಒಳ್ಳೆ ವರ ಬೇಕು ನಮ್ಮ ಮಗಳಿಗೆ ಅಂತ ತಂದೆ ಸೇವೆ, ಆ ಮಗಳಿಗೂ ಅಷ್ಟೇ ನನಗೂ ಒಳ್ಳೆಯ ವರ ಸಿಗಬೇಕು ಅಂತ ಸೇವೆ ಮಾಡಿದ್ರಂತೆ ರಾಯರಿಗೆ. ಸೇವೆ ಮಾಡಿದ ಮೇಲೆ
12ನೇ ದಿವಸ ಬೆಳಗ್ಗೆ ಅವ್ರಿಗೊಂದು ಸ್ವಪ್ನ ಆಯ್ತಂತೆ, ತಂದೆ ಮಗಳಿಗೆ ಇಬ್ಬರಿಗೂ ಒಟ್ಟಿಗೆ ಆಯ್ತಂತೆ. ರಾಯರು ಹೇಳಿದ್ರಂತೆ, ಇಲ್ಲಿ ಕುರುಡಿ ರಾಘವೇಂದ್ರಾಚಾರ್ಯ ಅಂತ ಇರ್ತಾರೆ, ಅವ್ರ ಹತ್ರ ಹೋಗ್ರಿ. ಇಷ್ಟೇ ಸ್ವಪ್ನ. ಅವ್ರಿಗೆ ಪಾಪ ಯಾರು ಏನೊಂದು ಗೊತ್ತೇ ಇಲ್ಲ. ಕೇಳಿದ್ರಂತೆ ಅಲ್ಲಿ ಅವ್ರಿಗೆ, ಹಿಂಗೆ ಇಲ್ಲಿ ಇರ್ತಾರೆ ಮನೆ, ಇಲ್ಲಿ ಬಸ್ ಸ್ಟ್ಯಾಂಡ್ ಹತ್ರ ಅವ್ರ ಮನೆ. ಹೋದ್ರು. ಅವ್ರು ಬರ್ರಿ ಕೊಡಿಸಿ. ಆಮೇಲೆ ಅವರು ಏನು ಇಲ್ಲ, ಹಿಂಗೆ ರಾಯರು ಹೇಳ್ಯಾರ, ನಿಮ್ಮ ಹತ್ರ ಹೋಗ್ರಿ, ನೀವು ಹೇಳಿದ್ದು ಮಾಡಿದ್ರೆ ಆಗ್ತದೆ ಅಂತ. ಅವ್ರಿಗೆ ಕಣ್ಣ ನಿರ್ಮೂರ್ತಂತೆ ರಾಘವೇಂದ್ರಾಚಾರ್ಯ. ಏನಪ್ಪ ಇದು, ರಾಯರು ಕೊಡ್ಲಿಕ್ಕೆ ಸಮರ್ಥಿದ್ರು, ನನ್ನ ಕಡೆ ಯಾಕೆ ಕಳಿಸಿದ್ದಾರೆ. ಆದರೆ ಹೇಳಿದ್ರಂತ ಅವ್ರಿಗೆ, ಇಲ್ಲ ನೀವಿನ್ನೂ 2 ದಿನ ಇರ್ತೀರಲ್ಲ, ನೀವು ನಾಡದ್ದು ಬನ್ನಿ ಅಂತ ಹೇಳಿದ್ರಂತ ಅವರಿಗೆ. ಬನ್ನಿ ಅಷ್ಟಾಗ ಮತ್ತೆ ರಾಯರಿಗೆ ವಿಶೇಷವಾಗಿ ಪ್ರಾರ್ಥನೆ ಮಾಡಿ ಅವರು ಒಂದು ದೇವರ ನಾಮ ಬರೆದಿದ್ದಾರೆ ರಾಯರನ್ನು ಕುರಿತು. ದೇವರ ನಾಮ ಲಕುಮೀಶ ಅಂತ ಅಂಕಿತದಿಂದ ದೇವರ ನಾಮ ಮಾಡ್ಯಾರ. ದೇವರ ನಾಮ ಮಾಡಿ ರಾಯರಿಗೆ ಸಮರ್ಪಣೆ ಮಾಡಿ ಬಂದಕ್ಕೆ ಕೊಟ್ಟರು. ಪಾರಾಯಣ ಮಾಡಿದಕ್ಕೆ 3 ತಿಂಗಳಿಗೆ ಮದುವೆ ಆಯಿತು ಹುಡುಗಿದು ಅಂತ ರಾಘವೇಂದ್ರಾಚಾರ್ಯ ಹೇಳಿದ್ರು. ಏನು ಅವ್ರಿಗೆ ಏನಾಗಿದ್ದು ಗೊತ್ತಾ, ನಾನು ದೊಡ್ಡವ ಅಂತ ಹೇಳಿಲ್ಲ ಅವರು, ರಾಯರು ನನಗೆ ಇಟ್ಟಾರಲ್ಲ ಅನುಗ್ರಹ. ಎಷ್ಟು ನಾನು ಈ ಥರದ ಎಷ್ಟು ವಿಚಿತ್ರ ವಾರ್ತೆಗಳನ್ನು ನಾವು ಕೇಳಿದೀವಿ ಅಂದರೆ ನಂಬಕ್ಕಾಗಲ್ಲ ಆಚಾರ್ಯ. ಸುಮಾರು ಜನ ನಮ್ಮ ಕನಸಲ್ಲಾಗಿದೆ, ನಮ್ಮ ಕನಸಲ್ಲಿ ಬಂದಿದ್ದಾರೆ ರಾಯರು, ನಮಗೆ ಈ ಥರ ಸೂಚನೆ ಕೊಟ್ಟಿದ್ದಾರೆ, ರಾಯರ ಸೂಚನೆಯಿಂದನೇ ನಾವು ಈ ಕೆಲಸ ಮಾಡಿದ್ದೀವಿ, ಈ ಕೆಲಸ ನಾವು ರಾಯರ ಸೂಚನೆಯಿಂದನೇ ಪ್ರಾರಂಭ ಮಾಡಿ ಯಶಸ್ಸು ಕಂಡಿದ್ದೀವಿ ಅಂತ ಹೇಳ್ಕೊಂಡಂತಹ ಎಷ್ಟೋ ನಿದರ್ಶನಗಳನ್ನು ನಾವು ನೋಡಿದ್ದೀವಿ. ನೀವು ಅಲ್ಲಿ ಸುಮ್ಮನೆ ಒಂದು 4 ದಿವಸ ಇರಬೇಕ್ರಿ ಮಂತ್ರಾಲಯದಲ್ಲಿ ಇದ್ರೆ. ಆಮೇಲೆ ಇನ್ನೊಂದು ಬಹಳ ಅದು ಕೆಲವೊಬ್ಬರಿಗೆ ಫೀಲ್ ಆದವ್ರಿಗೆ ಗೊತ್ತಾಗುತ್ತೆ. ಇವತ್ತು ನಾವು ಬೆಂಗಳೂರಲ್ಲಿ ನಮ್ಮ ಕೆಲಸಗಳಲ್ಲಿ ಮತ್ತೊಂದು ಜಂಜಾಟಗಳೆಲ್ಲ ಇದಿರ್ತೀವಿ, ನಮಗೆ ಬೇರೆ ಏನೋ ಟೆನ್ಷನ್ಸ್ ಇರುತ್ತೆ, ಕೈಯಲ್ಲಿ ಕಾಸಿಲ್ಲ, ದುಡ್ಡಿಲ್ಲ, ಅದು ಇದು ಮನೆ ಬಾಡಿಗೆ, EMI ಅದು ಕಟ್ಬೇಕು, ಇದು ಕಟ್ಟಬೇಕು ಅಂತ. ಮಂತ್ರಾಲಯಕ್ಕೆ ಒಂದ್ಸಲ ಹೋಗ್ಬಿಟ್ರೆ ಈ ಎಲ್ಲ ಕನೆಕ್ಷನ್ಸ್ ಕಟ್ಟಾಗ್ಬಿಡುತ್ತೆ. ಹಣಕ್ಕೂ ನಮಗೂ ಕನೆಕ್ಷನ್ನೇ ಕಟ್ಟಾಗ್ಬಿಡುತ್ತೆ. ನಾವು ರಾಯರು ಅಷ್ಟೇ ಭಾವನೆ. ಆಮೇಲೆ ಹಸಿವಾಗಲ್ಲ, ನೀರಡಿಕೆ ಆಗಲ್ಲ, ಬೇರೆ ಪದಾರ್ಥಗಳ ಮೇಲೆ ವ್ಯಾಮೋಹನೇ ಬರಲ್ಲ. ಅಲ್ಲಿ ಏನೋ ಒಂದು ಸುಖ, ಏನೋ ಒಂದು ಸಂತೋಷ. ಇನ್ಫ್ಯಾಕ್ಟ್ ನಾವು ರಾಯರನ್ನು ನೋಡಲಿಲ್ಲ, ರಾಯರನ್ನು ಜಪ ಮಾಡಲಿಲ್ಲ ಅಂದ್ರೆ ಆ ಸನ್ನಿಧಾನದ ವಿಶೇಷ ಹಂಗಿದೆ. ಅದೇನೋ ಒಂಥರ ಆ ಸನ್ನಿಧಾನಕ್ಕೆ ಹೋದ್ರೆ ಒಂದು ಹಬ್ಬದ ವಾತಾವರಣ, ಅದು ವೈಬ್ರೇಷನ್, ಎಕ್ಸಾಕ್ಟ್ಲಿ ಆ ವೈಬ್ರೇಷನ್ 100%. ಅವ್ರು ಮಾಡಿದ ಜಪ ತಪ ಪುಣ್ಯದ ಫಲ ಅದೆಲ್ಲ ಸುತ್ತಲೂ. ನಾನು ಅದೇ ಹೇಳಿದ್ನಲ್ಲ, ಈ ನಾವು ಕೂತು ಜಪ ಮಾಡ್ಲಿಲ್ಲ ಅಂದ್ರೂ, ನಾವಲ್ಲಿ ಏನೋ ಪಾರಾಯಣ ಮಾಡ್ಲಿಲ್ಲ ಅಂದ್ರೂ ಸಂವಿಧಾನದಲ್ಲಿ ಇದ್ರೆ ಸಾಕು, ಅದು ಏನೋ ಒಂದು ವಿಶೇಷವಾದಂತಹ ಒಂದು ವೈಬ್. ಅದನ್ನು ಅನುಭವಿಸಿದವರಿಗೆ ಪ್ರಾಯಶಃ ಅದು ಗೊತ್ತಿರುತ್ತೆ. ಸೊ ಅನೇಕ ವಿಚಾರಗಳನ್ನು ಮಾತಾಡಿದೀವಿ ರಾಯರ ಬಗ್ಗೆ, ರಾಯರ ಆರಾಧನೆ ಪರ್ವಕಾಲದಲ್ಲಿ. ಅದು ಕೊನೆಯದಾಗಿ ನಾನು ಒಂದು ವಿಚಾರ ಕೇಳಲೇಬೇಕು. ಅನೇಕ ಜನರಿಗೆ ಮಂತ್ರಾಲಯಕ್ಕೆ ಹೋಗಬೇಕು ಅನ್ನುವಂಥ ಅಪೇಕ್ಷೆ ಇರುತ್ತೆ, ಅದರ ಕಾರಣಾಂತರಗಳಿಂದ ಹೋಗೋಕ್ಕಾಗಲ್ಲ. ಅಂಥವರು ತಮ್ಮ ಮನೆಯಲ್ಲಿ ಯಾವ ರೀತಿ ರಾಯರನ್ನ ಪೂಜಿಸಬೇಕು, ಆರಾಧಿಸಬೇಕು? ರಾಯರನ್ನ ಕೆಲವರು ವೃಂದಾವನ ಇಟ್ಕೊಂಡಿರ್ತಾರೆ ಮನೆಯಲ್ಲಿ, ಆ ವೃಂದಾವನ ಪ್ರತೀಕಕ್ಕೂ ಪೂಜೆ ಮಾಡಬಹುದು. ಒಳಗೆ ರಾಯರಿದ್ದಾರೆ ಏನೋ ಭಾವನೆಯಿಂದ ಪೂಜೆ ಮಾಡಿದರೆ ರಾಯರಲ್ಲಿ ಫಲ. ಇನ್ನು ಕೆಲವರಿಗೆ ವೃಂದಾವನಗಳು ಇಟ್ಕೊಳ್ತಕ್ಕಂಥ ಸಾಮರ್ಥ್ಯ ಇರಲ್ಲ, ಅವರಿಗೆ ಅದು ಮಾಡಬಾರ್ದು ಅಂತ ಅವರು ಫೋಟೋಗಳನ್ನಿಟ್ಟು, ರಾಯರ ಭಾವಚಿತ್ರಗಳನ್ನಿಟ್ಟು ಅತ್ಯಂತ ಶ್ರದ್ಧಾಭಕ್ತಿಯಿಂದ ಅಲ್ಲೇ ರಾಯರನ ಆಹ್ವಾನಾದಿಗಳನ್ನು ಮಾಡಿ, ಅವರಿಗೆ ಪುಷ್ಪಾದಿಗಳನ್ನು ಸಮರ್ಪಣೆ ಮಾಡಿ, ಹೂ ಹಾಕಿ ಅನೇಕವಾದಂಥ ತುಳಸಿ ದೀಪ ಹಚ್ಚಿಟ್ಟು ಅವರ ನಾಮಸ್ಮರಣೆಯನ್ನು ಮಾಡಿ, ಅನೇಕ ಫಲಗಳನ್ನು ನೈವೇದ್ಯ ಮಾಡಿ, ಅವರು ಸ್ಮರಣೆ ಮಾಡಿ ಅವರು ನಮಸ್ಕಾರ ಮಾಡಿದರು ರಾಯರ ಅನುಗ್ರಹವನ್ನು ಮಾಡ್ತಾರೆ. ಅದೇ ಕಲಿಯುಗದಲ್ಲಿ ಕರೆದಲ್ಲಿಗೆ ಬರುವ ಅಂತ ಅವ್ರಿಗೊಂದು ಬಿರುದಿದೆ. ಎಲ್ಲಿ ಕರೀತಾರೆ, ಯಾವ ಭಕ್ತರು ಎಲ್ಲಿ ಕರೀತಾರೆ ಅಲ್ಲಿ ಬರ್ತಾರೆ. ರಾಯರಿಂತಲೇ ಬರ್ತೀನಿ ಬರಲ್ಲ ಅಂತಿಲ್ಲ, ಎಲ್ಲ ಕಡೆ ಬಂದು ಅನುಗ್ರಹವನ್ನು ಮಾಡ್ತಾರೆ ರಾಯರು. ಅಂಥ ದೊಡ್ಡ ಮಹಾನುಭಾವರು, ಕರುಣಾಶಾಲಿಗಳು, ಕಲಿಯುಗದ ಕಲ್ಪಲಕ್ಷ ಕಾಮಧೇನು, ಎಲ್ಲ ಭಕ್ತರಿಗೂ ಇವತ್ತು ದಾರಿದೀಪ. ಅದಕ್ಕೆ ಅವನು ಮಾತಿದೆ ಭಕ್ತರಲ್ಲಿ, ನೋಡ್ರಿ ಇವತ್ತು ಎಷ್ಟು ಭಕ್ತರು ರಾಯರಿಗೆ ಶರಣಾಗತರಾಗಿದ್ದಾರೆ. ಇಡೀ ಭಾರತ ಅಲ್ಲ, ಇಡೀ ದ ಹೋಲ್ ವರ್ಲ್ಡ್ ಅಂತೀವಲ್ಲ, ಅದು ರಾಯರ ಪಾದಕ್ಕೆ ಬಿದ್ದಿದೆ ಇವತ್ತು. ಯಾಕೆ? ರಾಯರಿಂದ ಎಲ್ಲರಿಗೂ ಸೊಲ್ಯೂಷನ್ ಸಿಗ್ತಾ ಇದೆ, ಸಮಸ್ಯೆಗಳ ಪರಿಹಾರ ಆಗ್ತಾ ಇದೆ. ಏನು ಕಾರಣ ಅಂತಂದ್ರೆ ಒಂದು ಲಾಸ್ಟ್ ಮಾತು. ಒಬ್ಬ ವ್ಯಕ್ತಿ ಇದ್ದ, ಒಂದು ಊರು, ರಾಜ ಇರ್ತಕ್ಕಂಥ ಒಂದು ಊರು ವ್ಯಕ್ತಿ ಇದ್ದ. ರಾಜನ ಮೆರವಣಿಗೆ ಹೊರತು, ರಾಜನ ಹುಟ್ಟಿದ್ದ ಹಬ್ಬ, ರಾಜನ ಮೆರವಣಿಗೆ ಸಾಕ್ತಾ ಇದ್ದು ಊರೊಳಗೆ. ಆ ಊರೊಬ್ಬ ವ್ಯಕ್ತಿ ಇದ್ದ ಏನು ಮಾಡ್ದ, ರೋಡ್ ಮೇಲೆ ಮಲ್ಕೊಂಡ್ಬಿಟ್ಟಿದ್ದ. ರೋಡ್ ಮೇಲೆ ಮಲ್ಕೊಂಡು ಹಿಂಗೆ ಅಡ್ಡ, ರೋಡ್ ಹೋಗ್ತಾ ಹಿಂಗೆ ಮೆರವಣಿಗೆ ಹೋಗ್ತಾ ಹಿಂಗೆ ಅಡ್ಡ ಮಲ್ಕೊಂಡ್ಬಿಟ್ಟಿದ್ದ ರೋಡ್ ಮೇಲೆ. ಮತ್ತು ರಾಜನ ಮೆರವಣಿಗೆಯಿಂದ ವಾದ್ಯಗಳು ವೈಭವ, ಮಂತ್ರಿಗಳು, ಅವನ ಸೇವಕರು ಎಲ್ಲರೂ ಜೈ ಜಯಕಾರ ಹೇಳೋರು, ವೇದ ಮಂತ್ರ ಹೇಳೋರು, ಹಿಂಗೆ ಕ್ರಮೇಣವಾಗಿ ಸಾಗಿತ್ತು ಮೆರವಣಿಗೆ. ಕೊನೆಗೆ ರಾಜ ರಥದಲ್ಲಿ ಬರ್ತಾ ಇದ್ದಕ್ಕಿದ್ದಾಗ ನಿಂತ್ಕೊಂಡ್ಬಿಡ್ತು ಮೆರವಣಿಗೆ. ಯಾಕೆ ನಿಂತಿದೆ ಅಂತ ರಾಜ ಕೇಳ್ದ. ಇಲ್ಲ ಸ್ವಾಮಿ, ಯಾರೋ ಒಬ್ಬರು ಹಂಗೆ ಅಡ್ಡ ಮಲ್ಕೊಂಡ್ಬಿಟ್ಟಾನ ರೋಡ್ನೊಳಗೆ, ಅದಕ್ಕೆ ನಿಂತಿದೆ, ಹೇಳಂತ ಹೇಳು ಅವನಿಗೆ. ಅವನು ಹೇಳ್ತಾ ಇಲ್ರಿ. ಅದೇ ನಾನು ಬಂದೀನಿ ಅಂತ ಹೇಳು. ನೀವು ಬಂದೀನಂದರೆ ಹೇಳ್ತಾ ಇಲ್ಲ, ಇನ್ನೂ ಯಾಕೆ ಕೇಳಬೇಕು ಅಂತ ಕೇಳ್ತಾನ.
ಅದಕ್ಕೆ ಭಾಳ ಸಮಸ್ಯೆ ಆಗಿದೆ, ಏನು ಮಾಡಬೇಕು ಈಗ? ನಾನು ಬಂದಿನಂದು ಹೇಳ್ತಾ ಇಲ್ವಾ? ನನ್ನ ಹೆಸರು ಕೇಳಿದ್ರೆ ಸುತ್ತಮುತ್ತ ರಾಜ್ಯಗಳಲ್ಲೆಲ್ಲ ನಡುಕ್ತಾರೆ. ನಡಿ ನೋಡ್ತೀನಿ ಯಾವ ರಥದಿಂದ ಇಳಿದು ಬಂದಂತೆ ರಾಜ ಬಂದ. ಅವ ಮಲಗಿದ್ದು ಹಿಂಗೆ ರೋಡಾಗ ಅಡ್ಡ ಮಲಗಿದ್ದ, ಬಂದ. ಹೇಳ ನಾ ಹೇಳಲ್ಲ, ನಾ ರಾಜ ಇದ್ದೀನಿ ಹೇಳೋದು. ಯಾಕೆ ಹೇಳ್ಬೇಕಂತ? ರಾಜ ಇದ್ರೆ ನಿನ್ನ ಪಾಡಿಗೆ ಇದ್ದಿ, ನನಗೇನು ಮಾಡಲ್ಲ, ನನಗೇನು ಸಂಬಂಧ, ನಾ ಆರಾಮ್ ಮಲ್ಕೋತೀನಿ. ಇದು ಅವಾಗ ಆ ರಾಜ ಬಂದ ತಕ್ಷಣನೇ ಕಾಲು ಚಾಚಿಬಿಟ್ನಂತ ಮಲಗಿದ ವ್ಯಕ್ತಿ. ಕಾಲು ಮಡಿಸ್ಕೊಂಡು ಮಲ್ಕೊಂಡಿದ್ದ ಅಡ್ಡ, ಈ ಕಾಲು ಚಾಚಿ. ಅವಾಗ ರಾಜ ಅವನ ಕಾಲು ಕಡೆ ನೋಡಿ ಕೇಳಿದ್ನಂತ, ಅಲ್ಲಪ್ಪ ನೀನು ಕಾಲು ಚಾಚೋದು ಎಂದಿಂದ ಕಲ್ತಿ ಅಂತ ಕೇಳಿದಂತ. ರಾಜ ಬಂದ ಕಾಲು ಚಾಚೋದು ಎಂದಿನಿಂದ ಕಲ್ತಿ ಅಂತ ಮಲಗಿದ ವ್ಯಕ್ತಿ ಹೇಳಿದ್ನಂತ. ಎಂದು ಕೈ ಚಾಚೋದು ಬಿಟ್ಟೆ ಅವತ್ತೇ ಕಾಲು ಚಾಚಲಿಕ್ಕೆ ಕಲ್ತೀನಿ ಅಂತ. ಇದು ಯಾಕೆ ಹೇಳಿದ್ರಿ ಅಂದರೆ, ಇದು ರಾಯರಲ್ಲಿ ದೊಡ್ಡ ಗುಣ ನೋಡ್ತೇವೆ. ಏನು ಗುಣ ಅಂದರೆ, ಅವ ಯಾಕೆ ಹಂಗೆ, ಅವ್ರಿಗೆ ಯಾರ ಮೇಲೆ ಅಪೇಕ್ಷೆ ಇರಲಿಲ್ಲ, ಆಸೆಗಳಿರಲಿಲ್ಲ. ಯಾರನ್ನೂ ಅವನು ತನ್ನ ಮೇಲೂ ತನಗೆ ಆಸೆ ಇಲ್ಲ, ಏನಿಲ್ಲ, ಸುಮ್ಮನೆ ಆರಾಮಾಗಿದ್ದ. ಒಬ್ಬರನ್ನ ಕೈ ಚಾಚಿ ಬೇಡಿ ಎಂದು ಮಾಡ್ತಾನೆ, ದೇವರು ಕೊಟ್ಟಂಗಿರೋದು ಅಂತ ಇದ್ಬಿಟ್ಟಿದ್ದ. ಹಾಗೆ ಇವತ್ತು ರಾಯರು ಹೆಂಗಿದ್ದಾರೆ ಅಂದರೆ, ನಾವು ಆಸೆಗಳು ಇಟ್ಕೊಂಡ್ರೆ ಬೇರೆಯವ್ರಿಗೆ ದಾಸರಾಗಬೇಕಾಗತ್ತೆ. ನಾವು ಆಸೆಗಳು ಇಟ್ಕೊಂಡ್ರೆ ಬೇರೆಯವ್ರಿಗೆ ದಾಸರ ಆಗಬೇಕಾಗ್ತದೆ. ಅದಕ್ಕೆ ಹೇಳ್ತಾರೆ ಜ್ಞಾನಿಗಳು ಒಂದು ಕಡೆ, ಆಸೆಗೊಳಗಾದವನು ಜನರಿಗೆ ದಾಸನೆನಿಸುವನು. ವಾಂಟ್ಸ್ ಆರ್ ಅನ್ಲಿಮಿಟೆಡ್. ನಾವೆಷ್ಟು ಬೈಕೆಗಳು ಇಟ್ಕೊಡ್ತೇವೆ ಅಷ್ಟು ಮಂದಿಗೆ ನಾವು ಅಧೀನರಾಗಿ ನಡಿಬೇಕಾಗ್ತದೆ. ಅದಕ್ಕೆ ಆಸೆಗೊಳಗಾದವನು ದಾಸನಾಗಿರಬೇಕು, ಜನರಿಗೆ ದಾಸನೆನಿಸುವನು. ಆಸೆಯನ್ನು ನಿಜ ದಾಸಗೈದೆಯ ಪೂಂಸಗೆಲ್ಲರೂ ದಾಸರೆನಿಸುವನು. ಆಸೆಯನ್ನೇ ತನ್ನ ಮೊಣಕಾಲಿನೊಳಗೆ ಇಟ್ಕೊಂಡು ದಾಸರನ್ನಾಗಿ ಮಾಡತಕ್ಕಂಥ ವ್ಯಕ್ತಿಗೆ ಜಗತ್ತೇ ದಾಸರಾಗ್ತಾರೆ. ಅದಕ್ಕೆ ನಿದರ್ಶನ ಮಂತ್ರಾಲಯ ರಾಯರು ಅಲ್ವಾ? ಇದೆಲ್ಲ ಇಡೀ ಜಗತ್ತವೇ ಅವರ ಪಾದಕ್ಕೆ ಬಿದ್ದಿದೆ ಅಂದರೆ ಅವ್ರಿಗೆ ಯಾವ ಆಕಾಂಕ್ಷೆಗಳು ಏನೂ ಇಲ್ಲ. ಭಗವಂತೊಂದೇ ಸ್ಮರಣೆ, ಅವನ ಒಂದೇ ಆಶಯ ಅವರಿಗೆ. ಅದಕ್ಕೆ ಅವರು ಬೇರೆ ಅದಕ್ಕೆ ಇಡೀ ಜಗತ್ತು ಅವರ ಪಾದಕ್ಕೆ ಶರಣಾಗತಿ ಹೊಂದಿದೆ. ಕಲಿಯುಗದಲ್ಲಿ ದೊಡ್ಡ ಮಹಾನುಭಾವರು. ಅವರು 700 ವರ್ಷಗಳ ಈ ಕಾಲ ಇದ್ದು ಎಲ್ಲನೂ ಉದ್ಧಾರ ಮಾಡಲಿಕ್ಕೆ ಇದ್ದಂತಹ ಮಹಾನುಭಾವರು. ಅದಕ್ಕೆ ಅವ್ರ ಹತ್ರ ನೋಡ್ರಿ ನೀವು, ಒಂದಂಗೆ ಯಾರೇ ಹೋಗಲಿ, ವಿದ್ವಾಂಸರೇ ಹೋಗಲಿ, ಶ್ರೀಮಂತರೇ ಹೋಗಲಿ, ಬಡವನೇ ಹೋಗಲಿ, ಏನೂ ದಿಕ್ಕಿಲ್ಲಾರ್ದವನು ಹೋಗಲಿ, ಕಣ್ಣಿಲ್ಲಾರ್ದವನು, ಎಲ್ಲರಿಗೂ ರಾಯರು ಒಂದೇ ಥರ ನೋಡಿ ಅವರಿಗೆ ಅನುಗ್ರಹ ಮಾಡಿ ಕಳಿಸಿ ಸಂತೋಷಪಡಿಸ್ತಕ್ಕಂಥ ವ್ಯಕ್ತಿ ಅಂದರೆ ರಾಯರು. ಅದಕ್ಕೆ ಕಷ್ಟಗಳಿಗೆ ಹೇಳಬೇಕಂತ, ಎಲ್ಲೋ ಕಷ್ಟಗಳೇ ರಾಯರ ಹತ್ರ ಕಷ್ಟ ಹೇಳಬೇಡ್ರಿ ಅಂತಾರೆ. ರಾಯರ ಕಷ್ಟಗಳಿಗೆ ಹೇಳ್ಬೇಕಂತ, ಕಷ್ಟಗಳೇ ನೀವು ಬಂದರೆ ಜೋಕೆ, ರಾಯರಿದ್ದಾರೆ ನಿಮ್ಮ ನೋಡ್ಕೋತಾರೆ ಅಂತ, ರಾಯರಿದ್ದಾರೆ ನಮ್ಮ ಹತ್ರ ಅಂತ ಕಷ್ಟಗಳಿಗೆ ಹೇಳ್ಬೇಕಂತ. ಒಂದೇ ಮಾತು, ಒಂದೇ ಮಂತ್ರ, ಆಸರೆ ರಾಯರಿದ್ದಾರೆ. ರಾಯರು ನಂಬುದವರಿಗೆ ಯಾರಿಗೂ ಇವತ್ತಿನವರೆಗೆ ಕೆಡುಕಾಗಿದೆ ಅಂತ ನನಗೆ ಒಬ್ರು ವಿದ್ವಾಂಸರು ಅದನ್ನೇ ಹೇಳ್ತಾ ಇದ್ರು. ಕಲಿಯುಗ ಅದು ಘೋರವಾದಂತಹ ಕಲಿಯುಗ. ನಮ್ಮ ಹಣೆ ಬರ ನಾವೇನು ಜಪ ತಪ ಏನು ಮಾಡ್ತೀವಿ, ಏನು ದೇವ್ರ ಜ್ಞಾನ ಮಾಡ್ತೀವಿ, ನೀನು ನರಸಿಂಹ ದೇವರನ ತನಕ ಹೋಗಬೇಡ, ದೇವ್ರ ಜಪ ಮಾಡೋ ತನಕ ಹೋಗಬೇಡ. ಆ ದೇವರನ್ನ ಕಂಬದಿಂದ ಪ್ರತ್ಯಕ್ಷಕರಿಸಿಕೊಂಡಂತಹ ಪ್ರಹ್ಲಾದರಾಜರ 3ನೇ ಅವತಾರ ಪ್ರಾರ್ಥನೆ, ರಾಯರನ್ನ ಪ್ರಾರ್ಥನೆ ಮಾಡಿದ್ರೆ ಸಾಕು ಉದ್ಧಾರ ಆಗ್ತೀಯ. ಅರ್ಧ ಅವ್ರ ಮಂತ್ರಾಕ್ಷತೆ ತಲೆ ಮೇಲೆ ಹಾಕೋ, ಅವ್ರ ಪಾದದಕ್ಕೆ ತಗೋ, ಉದ್ಧಾರ ಆಗ್ಬಿಡ್ತೀಯ ಅಂತ. ಹೀಗಾಗಿ ರಾಯರನ್ನ ನಂಬಿದಂತಹ, ರಾಯರಿಂದ ಅನುಗ್ರಹವನ್ನು ಹೊಂದಿದಂತಹ ಎಷ್ಟೋ ಜೀವರಾಶಿಗಳನ್ನು ಇವತ್ತು ನಾವು ಜಗತ್ತಿನಲ್ಲಿ, ಲೋಕದಲ್ಲಿ ನಾವು ನೋಡಬಹುದು. ಅಂತಹ ಮಂತ್ರಾಲಯ ಪ್ರಭುಗಳಾದಂತಹ ಪರಮ ಪೂಜ್ಯ ಶ್ರೀ ರಾಘವೇಂದ್ರ ಗುರು ಸಾರ್ವಭೌಮರ 354ನೇ ಆರಾಧನೆಯ ಮಹೋತ್ಸವದ ಪರ್ವಕಾಲದಲ್ಲಿ ನಾವಿದ್ದೀವಿ. ಯಥಾಮತಿ ಯಥಾಶಕ್ತಿ ಈ ಪಾಡ್ಕಾಸ್ಟ್ ಮೂಲಕ ಗುರುರಾಜ್ ದಾಸರೊಂದಿಗೆ ರಾಯರ ಬಗ್ಗೆ, ರಾಯರ ಜೀವನ ಚರಿತ್ರದ ಬಗ್ಗೆ ಯಥಾಶಕ್ತಿ ಮಾತಾಡಿದ್ದೀವಿ. ರಾಯರ ಬಗ್ಗೆ ತಿಳಿಸ್ಕೊಡುವಂತಹ ಒಂದು ಸಣ್ಣ ಪ್ರಯತ್ನ ಆಗಿದೆ ಅಂತ ನಾನು ಭಾವಿಸ್ತೀನಿ. ಆದ್ದರಿಂದ ಮತ್ತೊಮ್ಮೆ ಮಗದೊಮ್ಮೆ ತಮ್ಮೆಲ್ಲರಿಗೂ ಕೂಡ ರಾಘವೇಂದ್ರ ಸ್ವಾಮಿಗಳವರ ಆರಾಧನಾ ಮಹೋತ್ಸವದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀನಿ. ಮತ್ತು ಇಲ್ಲಿಯವರೆಗೆ ಈ ನಮ್ಮ ಪಾಡ್ಕಾಸ್ಟಲ್ಲಿ ಇಷ್ಟೊತ್ತು ಕುಳಿತುಕೊಂಡು ರಾಯರ ಬಗ್ಗೆ ಅನೇಕ ವಿಚಾರಗಳನ್ನು, ಅವರ ಪೂರ್ವಾಶ್ರಮದ ವಿಚಾರಗಳನ್ನು, ಅವರ ಪೂರ್ವಾವತಾರದ ವಿಚಾರಗಳನ್ನು ಎಲ್ಲವನ್ನೂ ಕೂಡ ಸುದೀರ್ಘವಾಗಿ ಎಳೆಯಾಗಿ ಅದು ದೃಷ್ಟಾಂತಗಳನ್ನು ಕೊಡುವುದರ ಮೂಲಕ, ಮತ್ತು ಗುರುರಾಜ್ ದಾಸರ ವಿಶೇಷ ವ್ಯಕ್ತಿತ್ವ ಏನು ಅಂತಂದರೆ ಪ್ರೆಸೆಂಟ್ ಜನ್ರೇಷನ್ ಅವರಿಗೂ ಕೂಡ ಸಂಸ್ಕೃತದ ಆ ಶಾಸ್ತ್ರದ ವಿಚಾರಗಳು ಅರ್ಥ ಆಗಬೇಕು ಅಂತ ಈಗಿನ ದೃಷ್ಟಾಂತಗಳನ್ನು ಕೊಟ್ಟು, ಅಂದರೆ ಈಗಿನ ಸೆಟ್ ಆಫ್ ಎಕ್ಸಾಂಪಲ್ಸ್ಗಳನ್ನು ಕೊಟ್ಟು ಆ ಒಂದು ವಿಷಯವನ್ನು ಮಂಡನೆ ಮಾಡ್ತಾರೆ. ಅದರಿಂದ ಅನೇಕ ವಿಚಾರಗಳನ್ನು ತಿಳಿಸ್ಕೊಟ್ಟಿರ್ತಕ್ಕಂತಹ ತಮಗೆ ಮತ್ತೊಮ್ಮೆ ಮಗದೊಮ್ಮೆ ಶಿರಸಾಷ್ಟಾಂಗ ಪ್ರಣಾಮಗಳನ್ನು ತಿಳಿಸ್ತಾ ಇವತ್ತಿಗೆ ಈ ಪಾಡ್ಕಾಸ್ಟನ್ನು ಮುಗಿಸ್ತಾ ಇದ್ದೀನಿ. ಮುಂದಿನ ಪಾಡ್ಕಾಸ್ಟಲ್ಲಿ ಮತ್ತೊಬ್ಬ ಅತಿಥಿಯೊಂದಿಗೆ ನಾನು ಬರ್ತೀನಿ. ಇನ್ನೂ ಅನೇಕ ವಿಚಾರಗಳನ್ನು ತಿಳಿಸ್ಕೊಡುವಂತಹ ಪ್ರಯತ್ನವನ್ನು ಮಾಡ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಬಿಯಾಂಡ್ ಲಿಮಿಟ್ಸ್. ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.